ಕಾಲ್ ಮಾಡಿ ಕೂಡಲೇ ಬರ್ತೇವೆ ಅಂತ. ಯಾರ ಕಾಲು ಬೇಗ ಕೆಲಸ ಮಾಡುತ್ತದೆ ಯಾರಿಗೆ ಗೊತ್ತು? ಇವರು ಕಾಲ್ ಮಾಡಿದಾಗ ಅವನು ಕಾಲು ಕಿತ್ತಿ ಇವನು ಮನೆಗೆ ಬರೋದರೊಳಗೆ ಆ ಕಾಲನ ಕಾಲು ಬಂದ್ರೆ ಗತಿ ಏನು? ಸರ್ವ ಸಂಹಾರಕ ಕಾಲ. ಹಾಗಾದರೆ ಪರಮಾತ್ಮ ಕಾಲ್ ಮಾಡಿ ಅಂತ ಹೇಳಿಲ್ಲ, ಮಳೆ ಮಾಡಿ ಸಾಕು, ಇದ್ದೇನೆ, ಬರೋದೇ ಇಲ್ಲ, ನಾನು ಒಳಗೆ ಇದ್ದೇನೆ, ನಿಮ್ಮ ತಲೆಯ ಮೇಲಿದ್ದೇನೆ, ನಿಮ್ಮ ಭೂಮಧ್ಯದೊಳಗಿದ್ದೇನೆ, ಹೃದಯದೊಳಗಿದ್ದೇನೆ, ನಾಭಿಯಲ್ಲಿದ್ದೇನೆ. ದೇಹದೊಳಗೇ ಇದ್ದು ದೇಹದ ರಕ್ಷಣೆಯನ್ನು ಮಾಡುವುದಕ್ಕೆ ಕಾಪಾಡುವಂತಹ ದೇವತೆ ಧನ್ವಂತರಿಯಂತಹ ಸ್ವಾಮಿ ನಮ್ಮ ವಿಷ್ಣು. ನಾವೆಲ್ಲ ವಿಷ್ಣು ಭಕ್ತರು. ನಮ್ಮಪ್ಪ ನಮ್ಮ ಧನ್ವಂತರಿ ಈ ರೀತಿ ಇಡೀ ವಿಶ್ವವನ್ನು ಕಾಪಾಡ್ತಾ ಇದ್ದಾನೆ. ವಿಷ್ಣು ಭಕ್ತರು ನಾವು, ಆದರೆ ದೇವರು ಕಾಪಾಡ್ತಾ ಇರುವುದು ನಮ್ಮನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನು ಕಾಪಾಡ್ತಾ ಇದ್ದಾನೆ. ಇಂತಹ ಪರಮಾನುಗ್ರಹವನ್ನು ಪರಮಾತ್ಮ ಜಗತ್ತಿನ ಮೇಲೆ ಮಾಡ್ತಾನೆ. ಈ ಪರಿಯ ಸೊಬಗಿ ಯಾವ ದೇವರಲ್ಲಿ ನಾಶ. ಇಂತಹ ಧನ್ವಂತರಿ. ಆ ರೀತಿ ಧನ್ವಂತರಿ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ. ಅದೇ ಚಂದ್ರಮಂಡಲದಲ್ಲಿ ನಮ್ಮ ಈ ಪೀಠ ಪರಂಪರೆಯ ಮೂಲ ಪುರುಷನಾದ ಹಂಸನಾಮಕ ಪರಮಾತ್ಮ ಇರೋದು ಕೂಡ ಚಂದ್ರಮಂಡಲದಲ್ಲಿ. ವಾಮನ ರೂಪಿಯಾದ ಪರಮಾತ್ಮ ಚಂದ್ರಮಂಡಲದಲ್ಲಿದ್ದಾನೆ. ಹಯಗ್ರೀವ ರೂಪಿಯಾದ ಪರಮಾತ್ಮನು ಚಂದ್ರಮಂಡಲದಲ್ಲಿದ್ದಾನೆ. ಹಾಗಾಗಿ ಆ ಹಂಸ ರೂಪದಿಂದಲೂ ಪರಮಾತ್ಮ ಜ್ಞಾನೋಪದೇಶವನ್ನು ಮಾಡ್ತಾನೆ, ಹಯಗ್ರೀವ ರೂಪದಿಂದಲೂ ಜ್ಞಾನೋಪದೇಶವನ್ನು ಮಾಡ್ತಾನೆ. ಆ ರೀತಿ ಜ್ಞಾನವನ್ನು ಉಪದೇಶ ಮಾಡುವ ಮೂಲಕ ಜ್ಞಾನದಿಂದ ಮೋಕ್ಷದ ಸುಖ ನಮಗಾಗುವಂತೆ ಮಾಡುತ್ತಾನೆ. ಆದ್ದರಿಂದ ಶಶಿ ಹಂಸರೂಪಿಯಾದ ಪರಮಾತ್ಮನು ಜ್ಞಾನವನ್ನು ಕೊಡ್ತಾನೆ, ಅದರಿಂದ ಮೋಕ್ಷದ ಸುಖವನ್ನು ಕೊಡ್ತಾನೆ. ಹಯಗ್ರೀವ ರೂಪಿಯಾದ ಪರಮಾತ್ಮನು ಜ್ಞಾನವನ್ನು ಕೊಟ್ಟು ಜ್ಞಾನದಿಂದ ಸುಖವನ್ನು ಕೊಡ್ತಾನೆ. ಧನ್ವಂತರಿ ಜ್ಞಾನವನ್ನೂ ಕೊಡ್ತಾನೆ, ಜ್ಞಾನಮುದ್ರ ಇದೆ. ಈ ಕಡೆಗೆ ಅಮೃತವನ್ನೂ ಕೊಡ್ತಾನೆ, ಆರೋಗ್ಯವನ್ನೂ ಕೊಟ್ಟು ಅದರಿಂದ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಶಶಿ. ವಾಮನ ರೂಪಿಯಾದ ಪರಮಾತ್ಮ ಹೊಟ್ಟೆ ತುಂಬ ಅನ್ನವನ್ನು ಕೊಟ್ಟು ಉಣ್ಣೋದಕ್ಕೆ ಅನ್ನ ಕೊಟ್ಟು ಆನಂದ ಕೊಡ್ತಾನೆ, ಅವನು ಶಶಿ. ಹೀಗಾಗಿ ಚಂದ್ರಮಂಡಲದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೋ ಅವರೆಲ್ಲ ನಿತ್ಯದ ಜೀವನಕ್ಕೂ ಬೇಕು, ನಿತ್ಯ ಜೀವನಕ್ಕೂ ಬೇಕು, ಮೋಕ್ಷಕ್ಕೂ ಬೇಕು, ನಿತ್ಯದ ಜೀವನಕ್ಕೂ ಬೇಕು. ಆರೋಗ್ಯ ಬೇಕಲ್ವಾ? ಅನ್ನ ಬೇಕು ಊಟಕ್ಕೆ. ರೋಗ ಇದ್ದರೆ ಕಣ್ಣೆದುರಿಗೆ ಅನ್ನ ಇದ್ರೆ ತಿನ್ಲಿಕ್ಕಾಗೋದಿಲ್ಲ, ಧನ್ವಂತರಿ ಬೇಕು, ಇಬ್ಬರೂ ಬೇಕು. ಜ್ಞಾನ ಕೊಟ್ಟು ಮೋಕ್ಷದ ನಿತ್ಯ ಜೀವನಕ್ಕೂ ಅವರು ಬೇಕು. ಆ ದೃಷ್ಟಿಯಲ್ಲಿ ಚಂದ್ರಮಂಡಲದಲ್ಲಿ ಅಂತರ್ಯಾಮಿಯಾದಂತಹ ಧನ್ವಂತರಿಯ ಚಿಂತನವನ್ನು ನಾವು ಮಾಡಬೇಕು. ಬಲಗೈಯಲ್ಲಿ ಸುಧಾ ಕಮಂಡಲು, ಎಡಗೈಯಲ್ಲಿ ಸುಧಾ ಕಲಶ ಹಿಡಿದುಕೊಂಡು ಭಗವಂತ ಪ್ರಾದುರ್ಭೂತನಾಗಿದ್ದಾನೆ. ಅನಂತ ಶಕ್ತಿ ಸಂಪನ್ನನಾದ ಭಗವಂತ. ಆದರೆ ನಾಟಕ ಮಾಡ್ತಾನೆ. ದೇವರ ನಾಟಕ ಅಂದರೆ ಅದನ್ನು ಕೇಳೋದಕ್ಕೂ ನೋಡೋ ಭಾಗ್ಯ ಇದ್ದವರು ನೋಡೋದಕ್ಕೂ ಆನಂದವೇ ಆನಂದ. ಅಂಥ ಶಕ್ತಿ ಸಂಪನ್ನನಾದ ಪರಮಾತ್ಮ ಏನೂ ಶಕ್ತಿ ಇಲ್ಲದೆ ಇದ್ದವರ ಹಾಗೆ ಹಗರಾಗಿ ಹಿಡಿದುಕೊಂಡವರಂತೆ ಬಂದಿದ್ದಾರೆ. ಬಂದಂತೆ ತಡ ದೈತ್ಯರು ತಮ್ಮ ಸ್ವಭಾವಕ್ಕನುಗುಣವಾಗಿ ಸಮುದ್ರ ಮಥನ ಮಾಡಬೇಕು, ಅಮೃತ ಬಂದರೆ ಎಲ್ಲರೂ ಹಂಚಿಕೊಳ್ಳಬೇಕು ಅಂತ ತಾನೇ ಕರಾರಿತ್ತು. ಕರಾರು ಮುರಿದವರು ಯಾರು? ಮೊದಲು ಕಾಲು ಕೆದರಿ ಜಗಳ ತೆಗೆದವರು ಯಾರು? ತಪ್ಪು ಹೆಜ್ಜೆ ಇಟ್ಟವರು ಯಾರು? ಎಲ್ಲರೂ ಅಂತಾರೆ ದೈತ್ಯರಿಗೆ ಮೋಸ ಆಯಿತು. ಮೋಸ ಮಾಡಿದವರು ಯಾರು? ದೈತ್ಯರ ದೇವತೆಗಳ ನೋಡಿ. ದೇವತೆಗಳು ಸುಮ್ಮನೆ ಇದ್ದಾರೆ, ದೇವರ ಅನುಗ್ರಹ ಮಾಡಿ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡೋಣ ಅಂತ ಹಾರಿ ಹನುಮಂತರಿಯ ಕೈಯಲ್ಲಿದ್ದ ಸುಧಾ ಕಲಶವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ದೈತ್ಯರು. ಶ್ರೀಮದ್ ಆಚಾರ್ಯರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಲ್ಲ, ದೇವರ ಅಷ್ಟು ಗಟ್ಟಿ ಹಿಡ್ಕೊಳ್ಳಿಕ್ಕೆ ಆಗಿರಲಿಲ್ವ? ಅಷ್ಟೇ ಯಾಕೆ ಸಡ್ಲು ಬಿಟ್ಟ ಅವನ್ನ ಅಂತ. ಮುಕ್ತಂ ತ್ವಯಾ ಶಕ್ತಿ ಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಅವರು ಸ್ವಭಾವತಃ ದುಷ್ಟರು. ಅವರ ದುಷ್ಟತನ ಏನು, ಅವರಲ್ಲಿರುವ ದೋಷ ಏನು, ದೌರ್ಜನ್ಯ ಏನು, ಇದನ್ನು ಜಗತ್ತಿಗೆ ಪರಮಾತ್ಮ ತೋರಿಸಿಕೊಡಬೇಕಾಗಿದೆ.
ಸುಮ್ಮನೆ ನಾನು ಅಸುರರ ಸಂಹಾರ ಮಾಡ್ತೇನೆ, ದೇವತೆಗಳ ಪಕ್ಷಪಾತ ಮಾಡುತ್ತೇನೆ ಅಂತ ಜನ ತಿಳಿತಾರೆ. ಸುಮ್ಮನೆ ದೇವತೆಗಳ ಪಕ್ಷಪಾತ ಮಾಡೋದಲ್ಲ, ದೇವತೆಗಳು ಗುಣವಂತರು, ಆದ್ದರಿಂದ ಅವರ ಪಕ್ಷಪಾತ. ದೈತ್ಯರು ದೋಷಿಗಳು ಅನ್ನುವುದಕ್ಕೆ ಅವರನ್ನು ನಾನು ಸಂಹಾರ ಮಾಡುತ್ತೇನೆ. ಇದು ದೇವತೆಗಳಿಗೂ ಗೊತ್ತು, ದೇವರಿಗೂ ಗೊತ್ತು, ಜಗತ್ತಿಗೆ ತೋರಿಸಬೇಕಾಗಿದೆ. ಅದಕ್ಕೆ ಪರಮಾತ್ಮ ಸುಮ್ಮನೆ ಬಿಟ್ಬಿಟ್ಟ. ಅವನು ಕೊಟ್ಟದ್ದನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವ ಮಾತು ಕೊಟ್ಟವರು ಆ ಮಾತನ್ನ ನಡೆಸಿಕೊಳ್ಳಲಿಲ್ಲ, ಉಳಿಸಿಕೊಳ್ಳಲಿಲ್ಲ, ಪ್ರತಿಜ್ಞೆಯನ್ನ ಭಂಗ ಮಾಡಿದ್ದಾರೆ, ಸತ್ಯವನ್ನ ಮುರಿದಿದ್ದಾರೆ ಅನ್ನೋದಕ್ಕಾಗಿ ಅವರನ್ನು ಪರಮಾತ್ಮ ಮುಂದೆ ಸಂಹಾರ ಮಾಡಿದ. ಅವರಿಗೆ ಅಮೃತವನ್ನು ಕೊಳ್ಳಿಲ್ಲ, ಅವರನ್ನು ಸಂಹಾರ ಮಾಡಿದ. ಯಾಕೆಂದ್ರೆ ಅವರು ಮೋಸ ಮಾಡಿ, ಅನ್ಯಾಯ ಮಾಡಿ, ಅವರು ಮಾಡೋದು ಅವರ ಸಹಜ ಸ್ವಭಾವ. ಅದನ್ನು ಜಗತ್ತಿಗೆ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ. ತಿಳಿಸೋದಕ್ಕಷ್ಟೇ ಕೊಟ್ಟ ದೇವರು, ಆದರೆ ಆ ದೇವರ ಅಚಿಂತ್ಯ ಶಕ್ತಿ, ಅದ್ಭುತವಾದ ಸಂಕಲ್ಪ ಏನು ಅನ್ನೋದನ್ನು ತಿಳಿದುಕೊಳ್ಳಿ. ಅವರ ಕೈಯಲ್ಲಿ ಕಲಶ ಸಿಕ್ಕರು ಒಂದು ಹನಿ ಅಮೃತ ಕುಡಿಯಲಿಕ್ಕಾಗಿಲ್ಲ ದೈತ್ಯ. ಇದೇ ಆ ಭಗವಂತನ ಸಂಕಲ್ಪ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಅದು ಅಸುರರ ವಿಷಯದಲ್ಲಿ ಅತ್ಯಂತ ಸತ್ಯವಾಯಿತು. ಧಿಯೋ ಯೋನ ಪ್ರಚೋದಯ. ಏನ್ ಮಾಡ್ತಾರೆ? ಕೈಯಲ್ಲಿ ಅಮೃತ ಕಲಶ ಇದ್ದ ಮಾತ್ರಕ್ಕೆ ಅದನ್ನು ಕುಡಿಯಬೇಕು ಅನ್ನುವ ಬುದ್ಧಿ ಬರಬೇಕಲ್ಲ. ನನಗೆ ಬೇಕು ಅಂತ ತಮ್ಮಲ್ಲಿ ಜಗಳ ಆಡ್ತಾ ಇದ್ದಾರೆ. ಒಬ್ಬರ ಕೈಯಿಂದ ಮತ್ತೊಬ್ಬರ ಕಸಿದುಕೊಳ್ತಾರೆ ಹೊರತು ಅದನ್ನು ತೆಗೆದು ಕುಡಿಯಬೇಕು ಅಂತನ್ನುವ ಬುದ್ಧಿಯೂ ಬಂದಿಲ್ಲ, ಆ ಶಕ್ತಿಯೂ ದೇವರು ಅವರಿಗೆ ಕೊಟ್ಟಿಲ್ಲ. ಅದು ಹಾಗೆ ಓಡಾಡ್ತಾ ಇದೆ ಕಲಶ. ಇದೇ ಪರಮಾತ್ಮನ ಅತ್ಯದ್ಭುತವಾದಂತಹ ಕಾರ್ಯ. ಇದೆಲ್ಲ ಏನು? ವ್ಯಾಸಾವತಾರವನ್ನು ಮುಂದೆ ಮಾಡಬೇಕಾಗಿದೆ ಪರಮಾತ್ಮ. ಅದಕ್ಕಾಗಿ ದೇವತೆಗಳು ಬಂದು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕಾಗಿದೆ, ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವ ಮುನ್ನ ದೇವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಅಮೃತ ಮಂಥನ ಕಾಲದ ಉಪಕಾರದ ಸ್ಮರಣೆ ಮಾಡಿ ಮುಂದೆ ನೀವು ವ್ಯಾಸಾವತಾರ ಮಾಡಬೇಕು ಅಂತ ಮೊದಲನೇ ದಿವಸನೇ ತಿಳಿದಿದ್ದೀರಿ. ಯಾಕೆ ಅಮೃತ ಮಂಥನದ ಕಥೆ ಜ್ಞಾಪಿಸಿಕೊಂಡ್ರು? ವೇದವ್ಯಾಸ ದೇವರು ಅವತಾರ ಮಾಡಿ ಮಾಡಬೇಕಾದದ್ದು ಅದನ್ನೇ. ಶಾಸ್ತ್ರದ ಮಥನ ಮಾಡಿ ತತ್ವಜ್ಞಾನಾಮೃತವನ್ನು ಕೊಡಬೇಕಾಗಿದೆ ಎನ್ನುವುದಕ್ಕೋಸ್ಕರ. ಅದರ ಜೊತೆಗೆ ಈ ಕಥೆಯನ್ನ, ಹನುಮಂತರಿಯ ಕಥೆಯನ್ನ ಹೇಳ್ತಾ ಇದ್ದಾರಲ್ಲ ದೇವತೆಗಳು, ಇದು ಕೂಡ ಆ ವೇದವ್ಯಾಸ ದೇವರು ಮುಂದೆ ಮಾಡುವ ಕಾರ್ಯದ ಸೂಚನೆಯನ್ನ ಈ ಗಾಂಧಿ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ವೇದವ್ಯಾಸ ದೇವರ ಅವತಾರ ಮಾಡಿಯೂ ತತ್ವಜ್ಞಾನಾಮೃತವನ್ನ ಕೊಡ್ತಾರೆ, ಬ್ರಹ್ಮಸೂತ್ರಗಳನ್ನು ಕೊಡ್ತಾರೆ, ಮಹಾಭಾರತವನ್ನು ಕೊಡ್ತಾರೆ, ಪುರಾಣಗಳನ್ನು ಕೊಡ್ತಾರೆ, ವೇದಗಳನ್ನು ವಿಭಾಗ ಮಾಡಿ ಉಪದೇಶ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಮಾಡಿದ ಮಾತ್ರಕ್ಕೆ ತತ್ವಜ್ಞಾನ ಸಿಗತ್ತೆ ಅಂತಲ್ಲ. ಆ ಕಲಶ ಎಲ್ಲರ ಕೈಯಲ್ಲಿ ಹೋಗ್ಬೋದು, ಆದರೆ ಆ ಕಲಶದೊಳಗಿರುವ ತತ್ವಜ್ಞಾನಾಮೃತವನ್ನ ಪಡೆದುಕೊಳ್ಳಬೇಕಾದ್ರೆ ಮಾತ್ರ ಆ ವೇದವ್ಯಾಸ ದೇವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯವೇ ಹೊರತು ಪುಸ್ತಕ ನಮ್ಮ ಕೈಯಲ್ಲಿ ಸಿಕ್ಕಿದೆ ನಾವು ಅರ್ಥ ಮಾಡಿಕೊಳ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ಭಾಷ್ಯಗಳನ್ನು ರಚನೆ ಮಾಡಿಕೊಂಡು, ಟೀಕಾಕೃತ್ಪಾದರಂತಹ ಜ್ಞಾನಿಗಳು ಟೀಕೆಗಳನ್ನು ರಚನೆ ಮಾಡಿ, ಈ ರೀತಿ ಜ್ಞಾನಿಗಳ ಪರಂಪರೆಯಿಂದ ಭಾಷ್ಯ, ಟೀಕಾ, ಟಿಪ್ಪಣಿಗಳನ್ನೆಲ್ಲ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಆ ಗುರುದೇವತೆಗಳ ಅನುಗ್ರಹದಿಂದ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅಲ್ಪ ಸ್ವಲ್ಪ ಅರ್ಥವಾದೀತು. ಹೊರತು ವೇದವ್ಯಾಸದೇವರ ರಚನೆ ಮಾಡಿಕೊಟ್ರಲ್ಲ ಕಲಶ ನಮ್ಮ ಕೈಯಲ್ಲಿ ಸಿಕ್ತು ಒಂದು ಮಾತ್ರಕ್ಕೆ ಅದರಿಂದ ತತ್ವಜ್ಞಾನ ಬರೋದಿಲ್ಲ. ಧನ್ವಂತರಿ ಕೈಯಿಂದ ಕಲಶ ಕಸಿದುಕೊಂಡ ಮಾತ್ರಕ್ಕೆ ಅಮೃತ ಕುಡಿಯಲಿಕ್ಕಾಗಲಿಲ್ಲ. ಆ ರೀತಿ ಆ ಪರಮಾತ್ಮ ತತ್ವಜ್ಞಾನವನ್ನು ನೀಡುವುದಕ್ಕೆ ಅಂತೇನೆ ಗ್ರಂಥಗಳನ್ನು ರಚನೆ ಮಾಡಿದರು. ಅಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಜ್ಞಾನಿಗಳ, ಆಚಾರ್ಯರಂತಹ ಮಹಾನುಭಾವರ, ಸರ್ವಜ್ಞರ ಉಪದೇಶ, ಸರ್ವಜ್ಞ ಕಲ್ಪರ ಉಪದೇಶ ಇದ್ದರೆ ಮಾತ್ರ ನಮಗೆ ಅದು ಅರ್ಥ ಆಗುವುದಕ್ಕೆ ಸಾಧ್ಯ ಇದೆ. ಸರಿ, ಆ ಸಂದರ್ಭದಲ್ಲಿ ಪರಮಾತ್ಮ ಇದ್ದಕ್ಕಿದ್ದಂತೆ ಇನ್ನೊಂದು ಅವತಾರವನ್ನು ತೆಗೆದುಕೊಂಡ. ಮೂಲ ರೂಪದಿಂದ ಬಂದ, ಸಂದೇಶ ಕೊಟ್ಟ, ಅಜಿತನಾಗಿ ನಿಂತು ಮಥನ ಮಾಡಿದ, ಕೂರ್ಮನಾಗಿ ನಿಂತು ಹೊತ್ತ, ಎಲ್ಲರೊಳಗೆ ಪ್ರವೇಶ ಮಾಡಿದ, ಅಂತರ್ಯಾಮಿ ರೂಪಗಳಿಂದ
ಧನ್ವಂತರಿಯಾಗಿ ಬಂದ. ನೋಡಿ, ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಆನಂದದಶ್ಚ ಮುಕ್ತಾನಾಂ ಸಂಯವೈಕೋ ಜನಾರ್ದನ ಅಂತಾರೆ ಶ್ರೀಮದಾಚಾರ್ಯ. ಅಜ್ಞಾನಿಗಳಿಗೆ ಜ್ಞಾನ ಕೊಡುವುದಕ್ಕೂ ಪರಮಾತ್ಮ ಬೇಕು, ಜ್ಞಾನಿಗಳಿಗೆ ಮೋಕ್ಷ ಕೊಡುವುದಕ್ಕೂ ದೇವರು ಬೇಕು, ಮುಕ್ತರಾದ ಮೇಲೆ ಆನಂದದ ಅನುಭವ ಆಗೋದಕ್ಕೂ ಮತ್ತೆ ದೇವರು ಬೇಕು ಅಂತ. ಹಾಗೆ ಏನ್ ಮಾಡ್ಬೇಕು ನಾವು ಗೊತ್ತಿಲ್ವಲ್ಲ ಅಂತ ದೇವತೆಗಳು ಹೋದರು. ಹೀಗೆ ಮಾಡಿ ಇಂಥ ಜ್ಞಾನ ಕೊಟ್ಟ ಮೊದಲು. ಅಜ್ಞಾನಾಂ ಜ್ಞಾನದೋ ವಿಷ್ಣು, ದೇವರು ಕೊಟ್ಟ ತಿಳುವಳಿಕೆ ಅಂತ. We invest 100 million euros in packaging research and development to strengthen the sustainability profile of our packages. We also invested 42 million euros to support expanding carton collection, sorting and recycling worldwide. ನಮಗೆ ಬರಬೇಕಾದ್ರೆ ದೇವರು ಬೇಕು. ಮೋಹಿನಿಯಾಗಿ ಅವನೇ ಅಮೃತ ಬಾಯಿಯಲ್ಲಿ ಹಾಕಿ ಉಳಿಸಿದ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಆನಂದದಶ್ಚ ಮುಕ್ತಾನಾಂ ಸಏವೈಕೋ ಜನಾರ್ದನ ಎಂಬ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ಸ್ಮೃತಿ ಗ್ರಂಥದ ಒಂದು ನಿದರ್ಶನ ಅಂದರೆ ಅದು ಈ ಸಮುದ್ರ ಮಥನದ ಪ್ರಸಂಗ. ಏನು ಅದ್ಭುತವಾದ ಇದು ಜೀವನದಲ್ಲಿ ನಾವು ತಿಳ್ಕೋಬೇಕು. ಇವತ್ತು ನಿಮಗೇನಾದರೂ ತಿಳುವಳಿಕೆ ಇದೆ, ದೇವರು ಕೊಟ್ಟದ್ದು. ದುಡ್ಡು ಕೈಯಲ್ಲಿ ಬಂತು, ಹಣ ಗಳಿಸಿದಿರಿ, ದೇವರು ಕೊಟ್ಟದ್ದು. ಅದರ ಸದ್ವಿನಿಯೋಗ ಆಗುತ್ತೆ, ಅದನ್ನು ದೇವರು ಕೊಟ್ಟು. ಸುಲಭವಾಗಿ ಹೇಳಿದೆ, ಇಲ್ಲಿಗೆ ಮುಗಿಯಲಿಲ್ಲ. ಅದರಿಂದ ನೀವು ಒಂದು ವಸ್ತುವನ್ನು ತರ್ತೀರಾ, ಆ ವಸ್ತುವನ್ನು ದೇವರು ನಿಮಗೆ ಸೃಷ್ಟಿ ಮಾಡಿ ಕೊಟ್ಟದ್ದು. ಅದನ್ನು ತಿಂತೀರಾ ಅಂದರೆ ತಿನ್ನುವುದಕ್ಕೆ ಶಕ್ತಿ ಕೊಟ್ಟದ್ದು. ತಿನ್ನುವುದರ ಒಂದು ಆನಂದ, ಆ ಆನಂದದ ಅನುಭವ ಕೊನೆಗೆ ಸಾಕ್ಷಿಯೇ ಆಗುತ್ತೆ. ಅಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ನಿಮ್ಮೊಳಗೆ ಸಾಕ್ಷಿಯಾಗಿ ನಿಂತು ಆ ಆನಂದದ ಅನುಭವ ಆಗುವಂತೆ ಮಾಡುವವರೆಗೂ ಪರಮಾತ್ಮನೇ ಇರ್ತಾನೆ ಎನ್ನುವುದನ್ನು ಮರೆಯಬೇಕು. ಇದನ್ನು ಮರೆತರೆ ಎಲ್ಲ ಶಾಸ್ತ್ರದ ಶ್ರವಣ ಮಾಡಿದ್ದು ವ್ಯರ್ಥ. ಇದು ಕೊನೇ ಹಂತ. ಇದು ಯಾರಿಗೆ ಸುಲಭವಾಗಿ ತಿಳಿಯೋದು ಕಷ್ಟ, ಮರ್ತೋಗತ್ತೆ, ತಪ್ಪು ತಿಳುವಳಿಕೆ ಬರ್ತದೆ. ಈ ಭಗವಂತನ ಉಪಕಾರ ಏನಿದೆ ನೋಡಿ, ಕೊನೆಯದು ಆ ಆನಂದಾನುಭವವನ್ನೂ ದೇವರು ಮಾಡಿಸ್ತಾನೆ ಎನ್ನುವುದು ಬಹಳ ದೊಡ್ಡ ತತ್ವ, ಬಹಳ ಮಹತ್ವದ್ದು. ಇದರ ಮಟ್ಟಿಗೆ ಅಂದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಮ್ಮ ದೇಹೇಂದ್ರಿಯಾದಿಗಳನ್ನಿದ್ದು ಕಾರ್ಯಗಳನ್ನು ಮಾಡಿಸುವಂತಹ ಕೆಲಸವನ್ನು ಪರಮಾತ್ಮನೇ ಪ್ರಧಾನವಾಗಿ ಮಾಡೋದಾದರೂ ಕೂಡ ಬ್ರಹ್ಮಾದಿ ದೇವತೆಗಳು ಮಾಡಿಸ್ತಾರೆ. ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಮಾಡಿಸ್ತಾಳೆ. ಆದರೆ ಭೋಕ್ತೃತ್ವ ಇದೆ ನೋಡಿ, ಆ ಸುಖ ಭೋಕ್ತೃತ್ವ, ಆ ವಿಷಯದಲ್ಲಿ ಮಾತ್ರ ಲಕ್ಷ್ಮೀದೇವಿಗೆ ಅವಕಾಶ ಕೊಟ್ಟಿದ್ದಾನೆ, ಬಹಳ ಸ್ವಲ್ಪ ಅವಕಾಶ ಕೊಟ್ಟಿದ್ದಾನೆ. ಆ ಪೋಸ್ಟ್ ಆನಂದಾನುಭವವನ್ನು ಮಾಡಿಸುವಂತಹ ಏನೊಂದು ವಿಶಿಷ್ಟವಾದ ಅಧಿಕಾರ ಇದೆ, ಅದನ್ನ ಪೂರ್ಣವಾಗಿ ತಾನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ದೇವರು. ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಅತಿ ಅಲ್ಪವಾದ ಪ್ರವೃತ್ತಿಯನ್ನು ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ ಭೋಕ್ತೃತ್ವದ ವಿಷಯದಲ್ಲಿ. ಕಡತತ್ವವನ್ನು ಮಾತ್ರ ಲಕ್ಷ್ಮೀದೇವಿ ತಾನು ಮುಖ್ಯವಾಗಿ ಕೊಡ್ತಾನೆ. ಲಕ್ಷ್ಮೀದೇವಿ, ವಾಯುದೇವರು ಎಲ್ಲರೂ ತಾರತಮ್ಯ ಪ್ರಕಾರವಾಗಿ ನಮಗೆ ಪ್ರೇರಕರಾಗ್ತಾರೆ. ಆದರೆ ಆ ಆನಂದ ಭೋಕ್ತೃತ್ವ ಏನಿದೆ ಆ ವಿಷಯದಲ್ಲಿ 99% ತನ್ನದೇ ಆಗಿರುವಂತಹ ಕಾರ್ಯವನ್ನು ಪರಮಾತ್ಮ ಮಾಡುತ್ತಾನೆ. ಸ್ವಲ್ಪ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾದ ತತ್ವ. ಹೀಗಾಗಿ ಎಲ್ಲರಿಗೂ ಇದು ಸುಲಭವಾಗಿ ತಿಳಿಯಬಾರದು ಅನ್ನೋದಕ್ಕೆ ಏನು ಹೆಸರಿಟ್ಟುಕೊಂಡ ಮೋಹಿನಿ, ಇದು ಯಾರಿಗೂ ಅರ್ಥ ಆಗೋದೇ ಬೇಡ ಅಂತ. ಈ ಸೂಕ್ಷ್ಮವಾದಂತಹ ಆನಂದಾನುಭವ ಮಾಡಿಸುವ ತನ್ನ ಏನೊಂದು ದೊಡ್ಡ ಉಪಕಾರ ಇದೆ, ಗೊತ್ತಾಗಬೇಕಾದವರಿಗೆ ಮಾತ್ರ ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗೋದು ಬೇಡ ಅಂತ ಓಪನ್ನಾಗಿ ಹೆಸರಿಟ್ಟುಕೊಂಡ ಮೋಹಿನಿ. ನಿಮಗೇನೂ ಗೊತ್ತಾಗದೇ ಇರೋ ಹಾಗೆ ಮಾಡುತ್ತೇನೆ. ತಥೋ ಭವಾನ್
ಅನುಪವಮುತ್ತಮಂ ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರಂ ಶ್ಯಾಮಂ ನಿತಂಬಾರ್ಪಿತರತ್ನ ಮೇಖಲಂ ಜಾಂಬೂನಲಾಭಾಂಬರಭೃತ್ಸು ಮಧ್ಯಮಂ. ಅದ್ಭುತವಾದ ಶರೀರವನ್ನು ಪರಮಾತ್ಮ ತೆಗೆದುಕೊಂಡಿದ್ದಾನೆ. ದಿವ್ಯವಾದಂತಹ ಸಚ್ಚಿದಾನಂದಾತ್ಮಕವಾದಂತಹ ರೂಪ, ಉತ್ತಮವಾದ ಆಭರಣಾದಿಗಳು ರತ್ನ ಮೇಖಲಾದಿಗಳಿಂದ ಪೀತಾಂಬರಾದಿಗಳಿಂದ ಶೋಭಿತವಾದಂತಹ ಆ ಶ್ರೇಷ್ಠವಾದ ರೂಪವನ್ನು ಶ್ಯಾಮಂ ಅಂತ ಒಂದು ಶಬ್ದ ಇದೆ. ಶ್ಯಾಮಂ ಅನ್ನೋ ಶಬ್ದಕ್ಕೆ ಕಪ್ಪು ಅಂತ. ಧನ್ವಂತರಿ ಕಪ್ಪು ಅಂದ್ರೆ ಅಡ್ಡಿ ಇಲ್ಲ. ನೀಲಮೇಘ ಶ್ಯಾಮ ಅಂದ್ರೆ ಪುರುಷ, ಹೆಣ್ಣಾಗಿ ಕಪ್ಪು ಅಂದ್ರೆ ಅದು ತಪ್ಪು, ಅಂದ್ರೆ ಕಪ್ಪಿರಬಾರದು ಅಂತ ಅರ್ಥ ಅಲ್ಲ. ಹಾಗಾದ್ರೆ ಪರಮಾತ್ಮ ಹೆಣ್ಣಾಗಿ ಕಪ್ಪಿರೋದು ಹೇಗೆ ಅಂತ ಶ್ಯಾಮ ಎಂಬ ಶಬ್ದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ ಮಹನೀಯರು. ಶ್ಯಾಮಂ ಯೌವನ ಮಧ್ಯಸ್ಥಂ ಅಂತ ಕೋಶ ಇದೆ. 16 ವರ್ಷದ ತಾರುಣ್ಯ ಏನಿದೆ ಅದಕ್ಕೆ ಶ್ಯಾಮ ಅಂತ ಕರೀತಾರೆ. ಶ್ಯಾಮ ಅಂದ್ರೆ ಕಪ್ಪು ಅಂತ ಅರ್ಥ ಹೇಳಿದರೆ ಅದು ತಪ್ಪು. ಎಲ್ಲರಿಗೆ ಒಪ್ಪುವಂತೆ 16 ವರ್ಷದ ತಾರುಣ್ಯವನ್ನು ಪಡೆದುಕೊಂಡಿದ್ರೆ ಅಂತಹ ತಾರುಣ್ಯದ ಮಧ್ಯದಲ್ಲಿ ಇರುವಂತಹ ಹೆಣ್ಣಿಗೆ ಶ್ಯಾಮ ಅಂತ ಕರೆಯುವುದು. ಶ್ಯಾಮಂ ಯೌವನ ಮಧ್ಯಸ್ಥ. ಅಂತಹ ಶ್ರೇಷ್ಠವಾದ 16 ವರ್ಷದ ತಾರುಣ್ಯ ತುಂಬಿದ ಉತ್ತಮವಾದಂತಹ ದಿವ್ಯವಾದ ಸ್ತ್ರೀ ಶರೀರವನ್ನು ಪಡೆದುಕೊಂಡು ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗಿದ್ದಾನೆ ಎಂಬುದಾಗಿ ಅರ್ಥವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರು ಒಂದು ಪ್ರಮೇಯವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಪರಮಾತ್ಮನ ಎಲ್ಲ ಅವತಾರಗಳು ಅನಾದಿ ನಿತ್ಯ. ಹೊಸದಾಗಿ ಆಯಿತು, ಮೊದಲಿರಲಿಲ್ಲ ಅಂತ ತಿಳಿದುಕೊಳ್ಳಬಾರದು. ರಾಮ, ಕೃಷ್ಣ, ಮೋಹಿನಿ, ಧನ್ವಂತರಿ ಎಲ್ಲವೂ ಅನಾದಿ ಕಾಲದಿಂದ ಇದೆ. ಆಗಾಗ ಪ್ರಕಟ ಮಾಡ್ತಾನಷ್ಟೇ ಹೊರತು ಪರಮಾತ್ಮ ಹೊಸದಾಗಿ ತೆಗೆದುಕೊಂಡ ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಶ್ರೀಮದಾಚಾರ್ಯರು, ತಥೋಭವಾನ್ ಅನುಪಮುತ್ತಮಂ ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರಂ. ಅವಸರದಿಂದ ಬೇಗ ಹೊಸ ರೂಪವನ್ನು ತೆಗೆದುಕೊಂಡ ಅಂತ ಶ್ರೀಮದಾಚಾರ್ಯರು ಹೇಳ್ತಾರಲ್ಲ. ಅಂದ್ರೆ ಎಷ್ಟು ಸುಂದರವಾಗಿ ಸತ್ಯಾಗ್ರಹ ತೀರ್ಥರ ನಿಜವಾಗಿ ಭಾಗವತಕ್ಕಾಯಿತು, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕಾಯಿತು, ಒಟ್ಟಾರೆ 18 ಪುರಾಣಗಳಲ್ಲಿ ಬಂದ ಅಲ್ಲಲ್ಲಿರುವ ಕಠಿಣವಾದ ಶ್ಲೋಕಗಳಿಗೆ ರಾಮಾಯಣ ಮಹಾರಾಣದಲ್ಲಿ ವ್ಯಾಖ್ಯಾನ ಮಾಡುವಂತಹ ಅವರ ಧಾಟಿ, ಅವರ ಶೈಲಿ, ಅದನ್ನು ನೋಡಿದರೆ ಬಹಳ ಆಶ್ಚರ್ಯವಾದ ಸುಲಭವಾಗಿ ಬಿಡಿಸ್ತಾರೆ. ಮತ್ತೆ ಸಮಸ್ಯೆಯನ್ನ ಅವರಂದ್ರು ಅನುಪಮಂ ಉತ್ತಮಂ ವಪುರ್ಬಭೂವ. ಹೊಸ ಶರೀರ ತೆಗೆದುಕೊಂಡ ಅಥವಾ ಹೊಸದಾದ ಶರೀರ ರೂಪದಲ್ಲಿ ತಾನೇ ವಿಕಾರ ಹೊಂದಿದ ಅಂತ ಅರ್ಥ ಅಲ್ಲ. ಬಭೂವ ಅಂದ್ರೆ ಉತ್ತಮಂ ವಪುಹು ಯದ್ ಬಭೂವ. ಅನಾದಿ ಕಾಲದಿಂದಲೇ ಏನು ಉತ್ತಮವಾದಂತಹ ಶ್ರೇಷ್ಠವಾದ ಸಚ್ಚಿದಾನಂದಾತ್ಮಕವಾದ ಶರೀರ ಇತ್ತೋ ತತ್ ಪ್ರಕಟೀಚಕಾರ ಅಂತ ಆಚಾರ ಮಾಡಿಕೊಳ್ಳಿ. ಅದನ್ನ ಪ್ರಕಟ ಮಾಡಿದ ಎಂಬುದಾಗಿ ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ಇದು ಪ್ರಸಂಗನೇ ಅಮೃತದ ಅಭ್ಯವಹಾರ ಮಾಡಿಸುವುದಕ್ಕೆ ಬಂದಿದ್ದಾನೆ ಮೋಹಿನಿ. ಇಂತಹ ಸಂದರ್ಭಗಳಲ್ಲಿ ಒಳ್ಳೆ ಶಬ್ದಗಳ ಅಧ್ಯಾಹಾರವನ್ನು ನೀವು ಮಾಡಿಕೊಂಡು ಅರ್ಥ ಮಾಡಿಕೊಳ್ಳದೆ ಇದ್ರೆ ಹೇಗೆ ನಿಮ್ಮ ಗತಿ ಅಂತ ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರ ಆಶಯ. ತಥೋ ಭವಾನ್ ಅನುಪಮುತ್ತಮಂ ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರಂ. ಸಮಸ್ತ ಸಾರಂ ಪರಿಪೂರ್ಣ ಸದ್ಗುಣಂ. ಸ್ವಲ್ಪ ವರ್ಣನೆ ಮಾಡಿದ ಮೇಲೆ ಅಂತಾರೆ ಶ್ರೀಮದಾಚಾರ್ಯ, ಎಷ್ಟೊತ್ತು ವರ್ಣನೆ ಮಾಡಬೇಕು. ಸಮಸ್ತ ಸಾರಂ, ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂತಹ ರೂಪ, ಅನಂತ ಗುಣ ಪರಿಪೂರ್ಣವಾದಂತಹ ಆ ಮೋಹಿನಿ ರೂಪವನ್ನ ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಭಕ್ತರು ಭಕ್ತ್ಯುದ್ರೇಕದಿಂದ ನತಮಸ್ತಕರಾಗಿ ಉರುಳಾಡುತ್ತಾರೆ, ಹೊರಳಾಡುತ್ತಾರೆ, ದಿಂಡ ನಮಸ್ಕಾರ ಹಾಕ್ತಾ ಇದ್ದಾರೆ, ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆದರೆ ಅಸುರರು ಕೇಳಿ ಕೇಳಿ ಅಸುರರು ಅವರು ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಸಮೂಹು ಸುರಾರಯ ಸ್ತ್ರೀ ರೂಪವನ್ನು ನೋಡಿ ಮುಗ್ಧರಾಗಿದ್ದಾರೆ, ಕಾಮಪರವಶರಾಗಿದ್ದಾರೆ. ಭಕ್ತಿ ಪರವಶರಾಗಬೇಕು ಆ ಭಗವಂತನನ್ನು ನೋಡಿ. ಇಡೀ ಜಗತ್ತಿಗೆ ಮಹಾ ತಾಯಿಯಾದ ಪರಮಾತ್ಮನನ್ನು ಕಂಡು ನಮಸ್ಕರಿಸಬೇಕು, ಗೌರವಿಸಬೇಕು, ಆದರಿಸಬೇಕು, ಸತ್ಕರಿಸಬೇಕು. ಅಂಥದ್ದು ಕಾಮಪರವಶರಾಗಿದ್ದಾರೆ ಅಯೋಗ್ಯರಾದ ಅಸುರರು.
ತಾವು ಪರಸ್ಪರವಾಗಿ ಜಗಳ ಆಡಿಕೊಳ್ತಾ ಇದ್ದಾರೆ. ಹೇಗೂ ನಮ್ಮಲ್ಲಿ ಜಗಳ ಆಗ್ತಾ ಇದೆ. ಯಾರೂ ಆ ಅಮೃತದ ಕಲಶವನ್ನ ತೆಗೆದು ಕುಡಿಯುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇವಳ ಕೈಯಲ್ಲಿ ಕೊಟ್ಬಿಡೋಣ. ಸುಂದರವಾದ ರೂಪ, ಎಲ್ಲರಿಗೂ ಅವಳ ಮೇಲೆ ಅಷ್ಟು ಪ್ರೀತಿ ಇದೆ. ಹಾಗಾದ್ರೆ ಅವಳು ಯಾರಿಗೆ ಹೇಗೆ ಬೆಳೆಸ್ತಾಳೋ ಹಾಗೆ ತೆಗೆದುಕೊಂಡ್ರೆ ಎಲ್ಲರಿಗೂ ಸಿಗತ್ತೆ ಅನ್ನುವಂತಹ ಧಿಯೋಜೋನ ಪ್ರಚೋದಯ. ಅಂತಹ ಬುದ್ಧಿಶೂನ್ಯರಾದ ಅಸುರರಿಗೂ ಈ ಒಂದು ಬುದ್ಧಿ ಬಂತು. ಅದನ್ನು ಒಳಗೆ ಕುಳಿತು ಪರಮಾತ್ಮನೇ ಪ್ರಚೋದನೆ ಮಾಡಿದ್ದಕ್ಕೆ ತಂದು ಆ ಪರಮಾತ್ಮನ ಕೈಯಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಸಮಂ ಸುಧಾಯ ಕಲಶಂ ವಿಭಜ್ಯ ನಿಪಾಯ ಯಾಸ್ಮಾನಿತಿ ವಂಚಿತಾಸ್ತ್ವಯ. ಪರಮಾತ್ಮನೇ ಅವರಿಗೆ ಆ ರೀತಿಯ ಬುದ್ಧಿಯನ್ನು ಪ್ರಚೋದನೆ ಮಾಡಿದ್ದಾನೆ. ಪರಮಾತ್ಮನಿಂದಲೇ ವಂಚಿತರಾಗಿ ಆ ವಿಚಿತ್ರವಾದ ಬುದ್ಧಿ ಅವರಲ್ಲಿ ಬಂದು ವಿಶ್ವಾಸ ಇಟ್ಟು ನೀನೇ ನಮಗೆ ಬೆಳೆಸಬೇಕು ಅಂತ ಕೈಯಲ್ಲಿ ಕೊಟ್ಟಿದ್ದಾರೆ. ಪರಮಾತ್ಮ ನೋಡಿದ, ಇವರು ದುಷ್ಟರು. ಮೊದಲನೆಯದಾಗಿ ನಾನೇ ಧನ್ವಂತರಿಯಾಗಿ ಬಂದಾಗ ಕಸಿದುಕೊಂಡು ಹೋಗಿದ್ದಾರೆ, ಮೋಸ ಮಾಡಿದ್ದಾರೆ. ಈಗಲೂ ತಾವೇ ಹಂಚಿಕೊಂಡು ತಿರಬೇಕು ಅನ್ನುವ ಅಪೇಕ್ಷೆ ಇದೆ. ನಮಗೆ ಮಾತ್ರ ಬಡಿಸಿ ಅಂತ ಹೇಳ್ತಾರೆ ಅವರು. ದೇವತೆಗಳಿಗೆ ಕೊಡುವ ಉದ್ದೇಶ ಇಲ್ಲ. ಹಾಗಾದರೆ ಇವರು ಮೋಸ ಮಾಡ್ತಾರೆ ಅಂದರೆ ಇವರಿಗೆ ಮೋಸ ಮಾಡೋದೇ ಧರ್ಮ. ಧರ್ಮಚ್ಛಲಂ ಪಾಪ ಜನೇಷು ಧರ್ಮ ಇತಿ ತ್ವಯಾ ಜ್ಞಾಪಯಿತುಂ ತದೋಕ್ತಂ ಯದ್ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದ ಏವೋಪ್ಯ ಭಜೆ ಸುಧಾಮಿಮಾಂ. ಜಗತ್ತಿಗೆ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾರೆ. ದೇವರಿಗೆ ಧರ್ಮಗಳಿಲ್ಲ. ಅವನು ಧರ್ಮಾತೀತ, ಧರ್ಮಾಧ್ಯಕ್ಷ. ನಮ್ಮೆಲ್ಲರ ಧರ್ಮಕ್ಕೆ ಅವನು ಸಾಕ್ಷಿ, ಧರ್ಮಾಧ್ಯಕ್ಷ. ಆದರೆ ಅವನು ಸಹಿಕರ್ಮ ಫಲೋಚ್ಛಿತ. ಯಾವ ಕರ್ಮದಿಂದಲೂ ಅವನಿಗೆ ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ. ನಮಗಿಲ್ಲದನ್ನು ನಮಗೆ ಕೊಡೋದಕ್ಕೆ ಧರ್ಮ ಬೇಕು. ನಾವು ಪಡೆಯದ ಸ್ವರ್ಗವನ್ನ, ಪಡೆಯದ ಸುಖವನ್ನ ಪಡೆಯೋದಕ್ಕೆ ಪುಣ್ಯ ಬೇಕು, ಧರ್ಮ ಬೇಕು. ಪಡೆಯದ ದುಃಖವನ್ನು ಪಡೆಯೋದಕ್ಕೆ ಅಧರ್ಮ ಬೇಕು. ದುಃಖ ಅಂತೂ ದೇವರಿಗೆ ಪ್ರಸಕ್ತವೇ ಅಲ್ಲ. ಸುಖ ಅನಾದಿ ಕಾಲದಿಂದ ಪರಮಾತ್ಮನಿಗಿದೆ. ಯಾವುದಕ್ಕಾಗಿ ಬೇಕವನಿಗೆ ಧರ್ಮ? ಬಹಳ ಧಾರ್ಮಿಕ. ನಾವೇ ಇಷ್ಟು ಧಾರ್ಮಿಕರು ಅಂದ್ರೆ ದೇವರಷ್ಟು ಧಾರ್ಮಿಕ ಇರಲಿಕ್ಕಿಲ್ಲ ಅಂತಂದ್ರೆ ಅವನಷ್ಟು ಅಧಾರ್ಮಿಕರು ಯಾರಿಲ್ಲ. ದೇವರಷ್ಟಲ್ಲ, ಅಂದವರಷ್ಟು. ದೇವರಿಗೆ ಧರ್ಮಗಳಿದೆ ಅಂತರಬಾರದು. ಬ್ರಹ್ಮಮೀಮಾಂಸಾ ಶಾಸ್ತ್ರದ ಪ್ರಾರಂಭ ಆಗಬೇಕಾದರೇನೆ ಇದನ್ನು ಮೊದಲಿಂದ ಟೀಕಾಕೃತ್ವಾದನ್ನು ತಿಳಿದುಕೊಂಡು ಮುಂದೆ ಒಳಗೆ ಪ್ರವೇಶ ಮಾಡಿರಿ ಎನ್ನುತ್ತಾರೆ. ಶುದ್ಧಾನಂದೋರ ಸಂವಿದ್ಯುತಿ ಬಲ ಬಹುರೌದಾರ್ಯ ವಿರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷಾದಿ ದೂರಂ ಲೇಪ ಪುಣ್ಯ ಪಾಪ ಸಂಬಂಧ. ಲೇಪ ಇಲ್ಲ ದೇವರಿಗೆ, ಪುಣ್ಯ ಪಾಪಗಳ ಸಂಬಂಧ ದೇವರಿಗೆ ಇಲ್ಲ ಅಂತ ತಿಳ್ಕೊಂಡ ಆಮೇಲೆ ಅಧಾತ್ಮ ಬ್ರಹ್ಮ ಜಿಜ್ಞಾಸ ಅಂತ ಬಾಯಿಂದ ತರಬೇಕು. ಅಂಥದ್ದು ದೇವರು ಎಷ್ಟು ಪುಣ್ಯವಂತ ನೋಡ್ರಿ. ಭಾಳ ಪುಣ್ಯ ಕಟ್ಕೊಂಡೆಪ್ಪ ಅಂತ ಗಲ್ಲ ಮಾಡ್ಕೊಳ್ತಿರ್ತಾರೆ ಕೆಲವರು ದೇವರ ಮುಂದೆ ಬಂದು. ದೇವರಿಗೆ ಪುಣ್ಯ ಇದೆ ಅಂತ ಅನ್ನಬಾರದು. ಹಾಗಾದ್ರೆ ಇಲ್ಲಿ ಯಾಕೆ ಹೇಳ್ತಾನೆ ಹಾಗೆ ದೇವರು? ಅವನಿಗೋಸ್ಕರ ಅಲ್ಲ, ಅದು ಉಳಿದವರಿಗೆ ಪರಮಾತ್ಮ ಪಾಠ ಕಲಿಸ್ತಾ ಇದ್ದಾನೆ. ಧರ್ಮಚ್ಛಲಂ ಪಾಪ ಜನೇಷು ಧರ್ಮ. ಯಾರು ಮೋಸ ಮಾಡುವವರು, ದುಷ್ಟರೋ, ದುರಳರೋ, ದುರಾತ್ಮರೋ ಅಂಥವರ ಜೊತೆಗೆ ಮೋಸ ಮಾಡೋದೇ ಧರ್ಮ. ಅವರೆದುರಿಗೆ ಬಹಳ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬಾರದು. ಅವರನ್ನು ಸೋಲಿಸಬೇಕು, ಸಜ್ಜನರು ಗೆಲ್ಲಬೇಕು, ಧರ್ಮಕ್ಕೆ ವಿಜಯವಾಗಬೇಕು. ಭೀಮಸೇನ ದೇವರು ಕೂಡ ಮಹಾಭಾರತದ ಯುದ್ಧದಲ್ಲಿ ತೋರಿಸಿಕೊಟ್ಟರು. ಆ ದೃಷ್ಟಿಯಲ್ಲಿ ಪರಮಾತ್ಮ ಹೇಳ್ತಾನೆ, ನೋಡಿ ಇದರ ಅರ್ಥ ದೇವರು ಮಾತ್ರ. ಏನಾದರೂ ದೇವರ ಮೇಲೆ ಎಲ್ಲಾದರೂ ಕೇಸ್ ಹಾಕೋದಾದ್ರೆ ದೇವರೇನು ಸಿಗೋದಿಲ್ಲ, ಎಲ್ಲಿಯೂ ಸಿಗೋದಿಲ್ಲ. ನಿಮಗೆ ಎಲ್ಲ ಪರ್ಫೆಕ್ಟ್ ಮಾಡಿದ್ದಾನೆ. ಯಾಕೆ ಅಂದ್ರೆ ಕೊಡುವಂತ ಅಮೃತದ ಕಲಶವನ್ನ ಕೇಳಿದ್ದು ದೇವರಲ್ಲ, ಅಸುರರೇ ತಂದು ಇವನ ಕೈಯಲ್ಲಿ ಕೊಟ್ಟಿದ್ದಾನೆ. ದೇವರದೇನು ತಪ್ಪದರಲ್ಲಿ ಹೋಯ್ತು. ಸರಿ, ದೇವರು ಕೊಟ್ಟ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನೇನು ಮಾಡುತ್ತೇನೋ ಅದೆಲ್ಲದಕ್ಕೂ ನೀವು ಒಪ್ಪೋದಾದರೆ ನಾನು ಬೆಳೆಸ್ತೇನೆ. ನಾನು ಏನ್ ಬೇಕಾದ್ ಮಾಡ್ಬೋದು, ಏನು ಬೇಕಾದ್ದು ಅನ್ನೋದ್ರೊಳಗೆಲ್ಲ ಬಂತು. ಯಾರಿಗಾದರೂ ಬಡಿಸ್ಬಹುದು, ಎಷ್ಟಾದರೂ ಬಡಿಸ್ಬಹುದು, ಯಾವಾಗಾದರೂ ಬಡಿಸ್ಬಹುದು.
ಏನೇ ಮಾಡಿದ್ರು ನಿಮಗೆ ಅದಕ್ಕೆ ಒಪ್ಪಿಗೆ ಇದ್ರೆ ಹೇಳಿ, ನಾನು ಮಾಡಿಸ್ತೇನೆ, ಇಲ್ಲ ಇದ್ರೆ ಅದಕ್ಕೂ ಒಪ್ಪಿದ್ದಾರೆ. ಇದರಲ್ಲಿ ದೇವರದೇನು ತಪ್ಪುಳಿತು? ನೀವು ಒಪ್ಕೊಳ್ಳಬಾರದಾಗಿತ್ತು. ಅಷ್ಟು ಬುದ್ಧಿವಂತರಾಗಿದ್ರೆ ತಗೊಂಡು ಆಮೇಲೆ ದೇವರು ಹಾಕಿದ್ರೆ ಸ್ಪಷ್ಟವಾಗಿ ದೇವರ ವಚನ ನೋಡಿ, ಯತ್ಕೃತಂ ಭವತಾಂ ಯದೀಹ ಸಂವಾದಃ, ನಾನೇನೇ ಮಾಡಲಿ ಆ ವಿಷಯದಲ್ಲಿ ನಿಮಗೆ ಒಪ್ಪಿಗೆ ಇದ್ರೆ ನಾನು ಬಡಿಸ್ತೇನೆ. ಒಪ್ಪಿಗೆ ಇದೆಯಾ ಹೇಳಿ? ಇದು ಅಸುರರಿಗೆ ಮಾತು. ಆದರೆ ದೇವರ ಮಾತು ಇದು ಬರೀ ಸಾಮಾನ್ಯವಾದ ಅರ್ಥವನ್ನು ತಿಳಿಸೋದಿಲ್ಲ, ಜಾಗತಿಕ ಸಂದೇಶ ಇದು. ಪರಮಾತ್ಮ ಹೇಳ್ತಾ ಇರೋದು, ಪರಮಾತ್ಮ ಅಂತಾನೆ ಸುಧಾ ಅಂದ್ರೆ ನಿಜವಾದ ಸುಧಾ ಅಂದ್ರೆ ಏನು? ಅಮೃತ. ಅಮೃತ ಅಂದ್ರೆ ಅಮೃತತ್ವ, ಮೋಕ್ಷ. ಮೋಕ್ಷವನ್ನು ನಾನು ಕೊಡಬೇಕು ಅಂದ್ರೆ ಯಾವಾಗ ಕೊಡ್ತೇನೆ ಗೊತ್ತಾ? ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದಃ, ನಾನೇನೇನು ಮಾಡಿದ್ದೇನಲ್ಲ ಜಗತ್ ಸೃಷ್ಟಿಯಾದಿ ಕರ್ಮಗಳನ್ನ ಅದು ಸತ್ಯ ಅಂತ ನಿಮಗೆ ಒಪ್ಪಿಗೆ ಇದ್ರೆ, ಆ ವಿಷಯದಲ್ಲಿ ಸಂವಾದ ಇದ್ರೆ ಮೋಕ್ಷವನ್ನು ಕೊಡ್ತೇನೆ. ನೀನೇನು ಮಾಡಿಲ್ಲ, ನೀನು ನಮ್ಮ ತರಹ ಅಥವಾ ನಮಗಿಂತ ಕಡಿಮೆ ಅಂತಂದ್ರೆ ನಾನೇ ನಿಮಗೆ ಮೋಕ್ಷ ಕೊಡಲಿ ಅಂತ ಇದು ಜಗತ್ತಿಗೆ ಹೇಳೋದು, ಅಸುರರಿಗಲ್ಲ. ಯತ್ಕೃತಂ ಮೇ, ನಾನು ಮಾಡಿದ್ದೇನೆ, ಮಹತ್ತತ್ವ ಸೃಷ್ಟಿ ಮಾಡಿದೆ, ಅಹಂಕಾರ ತತ್ವ ಮಾಡಿದೆ, ಪಂಚಮಹಾಭೂತಗಳ ಸೃಷ್ಟಿಯಾಗಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದೇನೆ, ಇಷ್ಟೆಲ್ಲ ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿದ್ದೇನೆ. ಗಾಬರಿ ಆಗಬೇಡ್ರಿ, ಪಿಂಡಾಂಡ ಅಂದ್ರೆ ಪಕ್ಷಮಾಸದ ಪಿಂಡಾಂಡ ಅಲ್ಲ, ಅದು ಅವನೇ ಮಾಡಿದ್ದಂತ ಇಟ್ಕೊಂಡ್ರೆ. ಆದರೆ ಈ ಶರೀರಕ್ಕೆ ಪಿಂಡಾಂಡ ಅಂತ, ಇಂತಹ ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿದ್ದೇನೆ. ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಯನ್ನು ಮಾಡಿ ಅನಂತ ಉಪಕಾರಗಳನ್ನು ನಾವು ಮಾಡಿದಾಗ ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ಯಾರು ಒಪ್ಪಿಕೊಳ್ತಾರೆ ಅಂಥವರಿಗೆ ಅವಶ್ಯವಾಗಿ ನಾನು ಅಮೃತವನ್ನು ಕೊಡ್ತೇನೆ, ಮೋಕ್ಷವನ್ನು ಕೊಡ್ತೇನೆ ಅಂತಾನೆ ಪರಮಾತ್ಮ. ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದಃ, ಸಂವಾದೇ ಏವ, ಅದನ್ನು ಒಪ್ಪಿದರೆ ಮಾತ್ರ ಇಮಾಂ ಸುಧಾಂ ಭಜೆ, ಈ ನನ್ನ ಕೈಯಲ್ಲಿಯೇ ಇದೆ ಮೋಕ್ಷ ಅನ್ನೋದಕ್ಕಾಗಿ ಇಮಾಂ ಸುಧಾಂ, ನನ್ನ ವಶಪೂರ್ಣ ಮೋಕ್ಷದಸ್ತು ಜನಾರ್ದನ, ನಾನೇ ಕೊಡಬೇಕು ಮೋಕ್ಷ. ಆ ಮೋಕ್ಷ ಕೊಡಬೇಕಾದರೆ ಆ ನನ್ನ ಕರ್ತೃತ್ವವನ್ನು, ನನ್ನ ಮಹಿಮೆಯನ್ನು ಇದು ಸತ್ಯ ಅಂತ ನಂಬಬೇಕು. ಇನ್ನೊಂದು ಮಾತನ್ನ ಇನ್ನೊಂದು ರೀತಿಯಾಗಿ ಇಲ್ಲಿ ಅನ್ವಯ ಮಾಡಿಕೊಳ್ಳಬಹುದು. ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದ ಏವ ಅಂತಿದೆ. ಆ ಏವ ಅನ್ನುವುದನ್ನ ಇಹ ಎಂಬ ಶಬ್ದದ ಜೊತೆಗೆ ಜೋಡಿಸಿಕೊಳ್ಬೇಕು. ಯದಿ ಇಹೈವ ಭವತಾಂ ಸಂವಾದಃ ಆಗ ಸುಧಾಮಿಮಾಂ ಭಜೆ. ಏನು ಸುಂದರವಾದ ಶ್ರೀಮದಾಚಾರ್ಯರ ವಾಣಿ, ದೇವರ ವಾಣಿ. ಅದನ್ನು ಈ ಶ್ರೀಮದಾಚಾರ್ಯರು ತಮ್ಮ ಭಾಷೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಂದರೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಒಂದು ಮಾತು, ಮೋಕ್ಷದ ವರ್ಣನೆಯ ಪ್ರಸಂಗವೇ, ಸರಿಯಾಗಿ ಮೋಕ್ಷದ ವರ್ಣನೆಯ ಪ್ರಸಂಗದಲ್ಲಿ ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ, ಯನ್ನಮು ರಜಂ ಜಗಭಿದೋ ರಚನಾನುವಾದಾಃ ಶೃಣ್ವಂತಿ ಯನ್ಯ ವಿಷಯಾಸ್ತು ಕಥಾಮತಿಘ್ನೀಃ ಯಾಸ್ತು ಶ್ರುತಾಃ ಕಭಗೈರ್ನೃಭಿರಪ್ತವೀರ್ಯಾಃ ತಾಸ್ತಾನ್ ಕ್ಷಿಪಂತ್ಯಶರಣೇಷು ತಮಸ್ಸು ಹಂತ. ಇದು ಭಾಗವತದ ಶೈಲಿ. 2 ಬಾರಿ ಬರ್ತದೆ. ಸ್ವರ್ಗದ ವರ್ಣನೆಯನ್ನು ಹೀಗೆ ಅಷ್ಟಮ ಸ್ಕಂದದಲ್ಲಿ ಮಾಡ್ತಾರೆ, ತೃತೀಯ ಸ್ಕಂದದಲ್ಲಿ ಮೋಕ್ಷದ ವರ್ಣನೆ ಮಾಡುವಾಗ ಹೇಳ್ತಾರೆ. ಏನಿದೆ ಮೋಕ್ಷ?
ವೈಕುಂಠ ಲೋಕ ಹೇಗಿದೆ? Yes, we are. Are you pregnant? So we know that. Have you looked at your husband's fitness? You're going to be the best mom in the world. We're going to be the best uncles ever. We can do this. The question on everybody's mind, will the baby be born with superpowers? Oh, shoot. 惊奇四超人第一部信愿任务中 ಅದು ದೇವರ ಮಹಿಮೆಯನ್ನು ಇತಿಹಾಸ ಪುರಾಣಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ವರ್ಣಿತವಾದ ದೇವರ ಜಗತ್ ಸೃಷ್ಟಿಯಾದ ಕರ್ತೃತ್ವಗಳ ವರ್ಣನೆಯನ್ನು, ಅನುವಾದವನ್ನು ಮಾಡೋದಿಲ್ಲ ಅಂಥವರು ಈ ವೈಕುಂಠದೊಳಗೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಪರಮಾತ್ಮ ಆ ತೃತೀಯ ಸ್ಕಂದ ಭಾಗವತದಲ್ಲಿ ಏನು ಮಾತು ಬರ್ತಲ್ಲ ಅದನ್ನು ಇಲ್ಲಿ ಸೂಚನೆ ಮಾಡ್ತಾರೆ. ಯದ್ಯತ್ಕೃತಂ ಮೇ ಭವತಾಂ ಯದೀಹೈವ ಸಂವಾದ. ಏನೇನು ನಾನು ಮಾಡಿದ್ದೇನೆ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನ, ಅದೇ ವಿಷಯದಲ್ಲಿ ನಿಮ್ಮ ಸಂವಾದ, ನಿಮ್ಮ ಅನುವಾದ ಇದ್ರೆ, ಅದೇ ವಿಷಯದೊಳಗೆ ನಿಮ್ಮ ಪರಸ್ಪರ ಸಂವಾದ. ಗಂಡ ಹೆಂಡತಿ ಕೂಡಿದರು, ಏನು ಕೃಷ್ಣ ಲೀಲೆ, ರಾಮಲೀಲೆ, ಆ ಮತ್ಸ್ಯಾವತಾರದ ಮಹಿಮೆ ಏನು, ಇದನ್ನೇ ಮಾತಾಡಬೇಕು. ಇಬ್ಬರು ಗೆಳೆಯಂತೆ ಸೇರಿದರು, ಇಹೈವ ಸಂವಾದ. ಆಗಲೂ ದೇವರ ಮಹಿಮೆಯ ವಿಷಯದಲ್ಲಿಯೇ ಸಂವಾದ. ಗುರು ಶಿಷ್ಯರು ಸೇರಿದರು, ಇಹೈವ ಸಂವಾದ. ಯಾರೋ ಕ್ಲೈಂಟ್ ಬಂದರು ಅಥವಾ ರೋಗಿಗಳು, ವೈದ್ಯರು ಇಬ್ಬರು ಸೇರಿದರು, ಇಹೈವ ಸಂವಾದ. ಧನ್ವಂತರಿಯ ಮಹಿಮೆಯನ್ನ ಸ್ಮರಣೆ ಮಾಡಪ್ಪ, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದರೆ, ಹೀಗೆ ಯಾರೇ ಇಬ್ಬರು ಸೇರಿದರೆ ಆ ಸಂದರ್ಭದಲ್ಲಿ ಭಗವಂತನ ಮಹಿಮೆಯ ಕರ್ತೃತ್ವದ ವಿಷಯದೊಳಗೆ ಸಂವಾದಗಳು ನಡೆದರೆ ಅವರಿಗೆ ನಾನು ಮೋಕ್ಷವನ್ನು ಕೊಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಇದು ತೃತೀಯ ಸ್ಕಂದ ಭಾಗವತದಲ್ಲಿ ಹೇಳಿದ್ದು. ಇಷ್ಟಕ್ಕೆ ಮುಗಿದಿಲ್ಲ, ಅದು ಭಾಗವತ ಮುಂದಿದೆ. ಬರೀ ಈ ರೀತಿ ತಿಳಿದರೆ ಮೋಕ್ಷ ಅಂತ ಹೇಳಿಲ್ಲ. ಈ ರೀತಿ ತಿಳಿಯದೆ ಇದಕ್ಕೆ ವಿಪರೀತವಾಗಿ ಹಾಳು ಹರಟೆ ಹೊಡೆದರೆ, ಲೌಕಿಕ ಕಥೆಗಳನ್ನು ಕೇಳಿದರೆ, ಯಾವುದೋ ಚಲನಚಿತ್ರದ ಕಥೆಗಳು, ಬೇರೆ ಬೇರೆ ಕಾದಂಬರಿಗಳು, ಕಾಲ್ಪನಿಕ ಕಥೆಗಳು, ಅವುಗಳನ್ನೇ ಕೇಳೋದು, ಅವುಗಳನ್ನೇ ಹೇಳೋದು, ಇದನ್ನೇ ಮಾಡಿದರೆ ಏನಾಗತ್ತೆ? ಅಂಥವುಗಳನ್ನ ಕೇಳಿದರೆ ಏನಾಗತ್ತೆ ಅಂತ ಭಾಗವತ ಎಚ್ಚರ ಕೊಡ್ತದೆ. ಯಾಸ್ತು ಶ್ರುತಾ, ಎಲ್ಲರೂ ಬಹಳ ಎಚ್ಚರದಿಂದ ಕೇಳಿ, ಎರಡೂ ಕಿವಿಗಳನ್ನು ನಿಗರಿಸಿ ಕೇಳಿ. ಹೆಚ್ಚಿದ್ರೆ ನಾವು ಕೆಟ್ಟ ಕಿವಿ ಇದ್ರೂ ನಿಗರಿಸಿ ಕೇಳಿ. ಯಾಸ್ತು ಶ್ರುತಾ ಹತ ಭಗೈಹಿ ನೃವಿರಾತ್ತ ವೀರ್ಯಾ. ಬೇರೆ ಕಥೆಗಳನ್ನ ಕೇಳಿದರೆ ನೀವೇನು ದಾನ ಮಾಡಿರ್ತೀರಿ, ಧರ್ಮ ಮಾಡಿರ್ತೀರಿ, ಯಾತ್ರಾ ಮಾಡಿರ್ತೀರಿ, ಸೇವಾ ಮಾಡಿರ್ತೀರಿ, ಜಪ ಮಾಡಿರ್ತೀರಿ, ಅದರಿಂದ ಏನು ಪುಣ್ಯ ಬಂದಿರ್ತದೆ, ವೀರ್ಯ ಬಂದಿರ್ತದೆ, ಅದೆಲ್ಲವನ್ನು ಅದು ಸೆಳೆದುಕೊಂಡು ಬಿಡುತ್ತದೆ ಅಂತ. ಆರ್ತವೀರ್ಯ ಸಕ್ಕ ಮಾಡಿಬಿಡುತ್ತೆ, ಸೆಳೆದುಕೊಳ್ಳುತ್ತೆ. ಸಕ್ಕು ಆ ದುಷ್ಟ ಕಥೆಗಳು ಅದಿರ್ಲಿ ಬಿಡ್ರಿ. ಆ ಕಥೆಗಳು ಎಷ್ಟು ಚೆನ್ನಾಗಿರ್ತಾವಲ್ಲ, ನಮ್ಮ ಪುಣ್ಯ ಅಡ್ಡಿ ಇಲ್ಲ, ನಾವು ಬಿಡೋದಿಲ್ಲ ಅಂದ್ರೆ ಬರೇ ಪುಣ್ಯ ಹೋಗೋದಲ್ಲ, ಕ್ಷಿಪಂತಿ ಅಶರಣೇಶು ತಮಸ್ವಹಂತ. ಕೊನೆಗೆ ಅದು ನರಕದಲ್ಲಿ, ತಮಸ್ಸಿನಲ್ಲಿ ನಿಮ್ಮನ್ನು ಹಾಕ್ತದೆ. ಏನು ಸುಖ ಅನುಭವಿಸ್ತೀರ ಆಮೇಲೆ? ದುಃಖದೇ ದುಃಖದಲ್ಲಿ, ಇನ್ನೇನೂ ಇರೋದಿಲ್ಲ. ಇಷ್ಟು ಘೋರ ಇದೆ. ಭಗವತ್ ಕಥೆಗಳನ್ನು ಬಿಟ್ಟು ಇತರ ಕಥೆಗಳಲ್ಲಿ ಆಸಕ್ತಿಯನ್ನು ವಹಿಸಿದರೆ ಆಗುವ ಅನರ್ಥವನ್ನ ಅಷ್ಟು ಪ್ರಚಂಡವಾಗಿ ಶ್ರೀಮದ್ ಭಾಗವತ ಹೇಳಿದೆ. ಇಷ್ಟಿದ್ರೂ ಭಾಗವತರು ಭಗವದ್ಭಕ್ತರು ಅನಿಸಿಕೊಂಡೂ ಕೂಡ ಅನ್ಯ ಕಥೆಗಳಲ್ಲಿ ನಾವು ಆಸಕ್ತರಾದರೆ ಎಂತಹ ದೊಡ್ಡ ಅನ್ಯಾಯ ಅಥವಾ ಮೌಢ್ಯ ಅಥವಾ ಆತ್ಮವಂಚನೆ. ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ. ಅದರಲ್ಲಿಯೂ ಕಲಿಯುಗ, ಕಲಿಯಿದೆ ವರ್ಣನೆ ಮುಂದೆ ಬರುತ್ತದೆ ಇದೇ ಅಧ್ಯಾಯದೊಳಗೆ. ಆ ಕಲಿ ಬಹಳ ಪ್ರಯತ್ನ ಪಟ್ಟು ದೂರ ಹೋಗಿ ಸಿನಿಮಾಗಳನ್ನು ನೋಡ್ತಾ ಇದ್ರು ಒಂದು ಕಾಲಕ್ಕೆ.
ಆಮೇಲೆ ಕಲಿ ಮನೆಯೊಳಗೆ ಡಬ್ಬಿ ರೂಪದೊಳಗೆ ಬಂದು ಕುಳಿತ. ಆದರೂ ಅವನಿಗನಿಸ್ತು ನಮ್ ಬಿಟ್ಟು ಇವರು ಆಫೀಸಿಗೆ ಹೋಗ್ತಾರೆ, ಟ್ರೈನ್ ಒಳಗೆ ಹೋಗ್ತಾರೆ, ಅಷ್ಟಾದರೂ ಹೊತ್ತಿನೊಳಗೆ ಇವರು ರಾಮಕೃಷ್ಣ ಅಂದಾರು, ಮಾಡ್ತೀನಿ ಇವರನ್ನ ಅಂತ ಹೇಳಿ ಕೈಯೊಳಗೆ ಬಂದು ಕುಳಿತ. ಪುಣ್ಯ ಇಷ್ಟು ಜನ ಆದರೂ ಚಪ್ಪಾಳೆ ಬಾರಿಸ್ತಾರೆ. ಚಪ್ಪಾಳೆ ಬಾರಿಸಿದ್ರು ಆಗುದಿಲ್ಲ, ಕೈಲಿರುತ್ತದು. ಇರಲಿ, ಇಂತಹ ಘೋರವಾದ ಕಲಿಯುಗ ಇದು. ಒಳ್ಳೆ ಕೆಲಸವೂ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ಉಪನ್ಯಾಸವನ್ನು ಅನೇಕ ಜನರು ಅದರಿಂದಲೇ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತು. ಆದರೆ ಅದರ ಸದುಪಯೋಗ ಮಾಡಿಕೊಳ್ಳಬೇಕು, ದುರುಪಯೋಗ ಮಾಡಿಕೊಳ್ಳಬಾರದು. ಇದರ ಬಗ್ಗೆ ಶ್ರೀಮದಾಚಾರ್ಯರು ಆ ವಾಕ್ಯ ವಿನ್ಯಾಸವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಜ್ಞಕೃತಂ ಮೇ ಭವತಾಂ ಯದಿ ಹೈವ ಸಂವಾದ ಇಮಾಂ ಸುಧಾಂ ತರ್ಹಿ ಉದ್ಯುಹರಿ. ಮಾತ್ರ ನಾನು ಮೋಕ್ಷವನ್ನು ಕೊಡ್ತೇನೆ, ಮೋಕ್ಷವನ್ನು ಕೊಡ್ತೇನೆ, ಉದ್ಧಾರವನ್ನು ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ, ಯಥೇಷ್ಟತೋಹಂ ವಿಭಜಾಮಿ ಸರ್ವಥಾ ನ ವಿಶ್ವಸದ್ಭಂ ಮಯಿ ಕೇನಚಿತ್ ಕ್ವಚಿತ್. ನನ್ನ ಇಚ್ಛೆಗೆ ಬಂದಂತೆ ನಾನು ಮಾಡುತ್ತೇನೆ, ನನ್ನ ಮೇಲೆ ಸರ್ವಥಾ ವಿಶ್ವಾಸ ಇಡಬೇಡಿ. ಇತಿ ಪ್ರಹಸ್ಯಾಭೀತಂ ನಿಶಮ್ಯ ಸ್ತ್ರೀ ಭಾವ ಮುಗ್ಧಾಸ್ತೇತಿ. ಏನು ವಿಚಾರ ಮಾಡಿ, ಕೊಟ್ಟೆ ಬಿಟ್ಟೆ ಅಂತ ಹೇಳ್ತಾ ಇದ್ರೆ ಯಾರಾದರೂ ತಮ್ಮ ಕೈಯಲ್ಲಿರುವ ಅಮೂಲ್ಯವಾದ ವಸ್ತುವನ್ನು ಕೊಡ್ತಾರೆ. ಆದರೆ ಸರ್ವೇಂದ್ರಿಯ ಪ್ರೇರಕ ಸರ್ವಸ್ವಾಮಿಯಾದ ಪರಮಾತ್ಮನ ಅದ್ಭುತವಾದ ಲೀಲೆ ಅವನ ಎದುರಿಗೆ ಏನು ಮಾತಾಡಬೇಕು ಗೊತ್ತಾಗಿದೆ. ಆ ಅಮೃತ ಕಲಶವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅವಶ್ಯ ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಅಮೃತ ಕಲಶವನ್ನು ಕೊಟ್ಟಿದ್ದಾರೆ. ತತ್ವಜ್ಞಾನವನ್ನು ಗಮನಿಸಿ. ಕಥೆ ನಿಮಗೆಲ್ಲ ಗೊತ್ತಿದೆ, ನಮ್ಗಿಂತ ಚೆನ್ನಾಗಿ ಕಥೆ ಹೇಳ್ತೀರಿ, ಬೇಕು ಅಂದ್ರೆ ನಾಟಕನೂ ಮಾಡಿಬಿಡ್ತೀರಿ. ಹೀಗೆ ಸಮುದ್ರ ಮಥನದ ನಾಟಕ. ಸ್ವಲ್ಪ ದಪ್ಪಾಗಿದ್ದವರನ್ನು ಯಾರನ್ನಾದರೂ ನಿಲ್ಲಿಸಿ ಅವರಿಗೆ ಒಂದು ಪಂಜರ ಕಟ್ಟಿ ಮಥನ ಮಾಡ್ಲಿಕ್ಕೂ ತಯಾರು. ಅಷ್ಟು ಚೆನ್ನಾಗಿ ಕಥೆ ಗೊತ್ತಿದೆ ನಿಮಗೆ. ಆದರೆ ಏನು ತತ್ವ ಇದೆ ನೋಡಿ. ಯಥೇಷ್ಟತೋಹಂ ವಿಭಜಾಮಿ ಸರ್ವಥಾ ನ ವಿಶ್ವಸಧ್ವಂ ಮೈಕೇನ ಚಿತ್ ಕ್ವಚಿತ್. ಏನಂದ ದೇವರು? ನನ್ನ ಮೇಲೆ ವಿಶ್ವಾಸ ಇಡಬೇಡಿ ಅಂತ. ಏನಾಗಬೇಕಾಗಿತ್ತು? ಪುಸ್ತಕ ಪೂರ್ಣ ವಿಶ್ವಾಸ ಇದೆ. ನನ್ನ ಮೇಲೆ ವಿಶ್ವಾಸ ಇಡಬೇಡಿ. ಸರಿ, ಅಂದ್ರೆ ವಿಶ್ವಾಸ ಇಡೋದಿಲ್ಲ ಅಂತ ತಾನೇ ಅರ್ಥ. ದೇವರ ಮೇಲೆ ವಿಶ್ವಾಸ ಇಡೋದಿಲ್ಲ ಅಂದ್ರೆ ದೇವರ ಯಾಕೆ ಉದ್ಧಾರ ಮಾಡಬೇಕು? ಮೋಕ್ಷ ಅಮೃತತ್ವ ಯಾರಿಗೆ ಕೊಡಬೇಕು? ರಕ್ಷತಿ ದೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತರೇಶ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ. ನಾನು ರಕ್ಷಣೆ ಮಾಡಿಯೇ ಬರ್ತೇನೆ ಅಂತ ಯಾರು ವಿಶ್ವಾಸ ಇಡ್ತಾರೋ ಅವರಿಗೆ ಮೋಕ್ಷ ಕೊಡ್ತೇನೆ ಅಂತ ದೇವರ ಪ್ರತಿಜ್ಞೆ. ದೇವರು ಹೇಳ್ತಾ ನನ್ನ ಮೇಲೆ ವಿಶ್ವಾಸ ಇಡಬೇಕು. ಓ, ನಿಮ್ಮ ಮೇಲೆ ವಿಶ್ವಾಸ ಇಡೋದೇ ಇಲ್ಲ ಅಂದ್ರು, ಮತ್ತೆ ನಾನು ಮೋಕ್ಷ ಕೊಡೋದೇ ಇಲ್ಲ ಅಂತ ದೇವರು. ಇಂತಹ ಕಂತದ್ದು ನಿಮ್ಮ ಪದ್ಯ ಅಲ್ಲ, ಕನ್ನಡದ ಪದ್ಯ. ನ ವಿಶ್ವಸಧ್ವಂ ಮೈಕೇನ ಚಿತ್ ಕ್ವಚಿತ್ ಇತಿ ಪ್ರಹಸ್ಯಾಭೀತಂ ನಿಶಮ್ಯ ಸ್ತ್ರೀಭಾವ ಮುಗ್ಧಾಸ್ತು ತಥೇತಿ ದೇವರು. ಇದು ಅಸುರರು ಮಾತ್ರ ಅಲ್ಲ, ಯಾರೆಲ್ಲ ಈ ರೀತಿ ಪರಮಾತ್ಮನ ಮೇಲೆ ವಿಶ್ವಾಸ ಇಡೋದಿಲ್ಲ ಅವರಿಗೆ ದೇವರು ಮೋಕ್ಷ ಕೊಡೋದಿಲ್ಲ. ಕೇವಲ ಐಹಿಕ ವಿಷಯಗಳಲ್ಲಿ ಆಸಕ್ತರಾಗಿ ದೇವರ ಮೇಲೆ ವಿಶ್ವಾಸ ಇಡದಿದ್ದರೆ, ಮೇಲ್ನೋಟಕ್ಕೆ ವಿಶ್ವಾಸ ಇಟ್ಟರು ಅಂತ ಅನಿಸ್ತದೆ, ಆದ್ರೆ ಅದು ವಿಶ್ವಾಸ ಇಡೋದಿಲ್ಲ ಅನ್ನೋ ಹಾಗೆ ಶ್ರೀಮದಾಚಾರ್ಯರ ವಾಕ್ಯ ವಿನ್ಯಾಸದಿಂದ ನಮಗೆ ತಿಳಿದು ಬರ್ತದೆ. ನ ವಿಶ್ವಸತ್ನು ತಥಾಸ್ತು ಅಂದ್ಬಿಟ್ರು ಅವರು. ಹಾಗಾದರೆ ಯಾಕೆ ಸ್ತ್ರೀಭಾವ ಮುಕ್ತ? ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಭಗವಂತನ ವಿಷಯದಲ್ಲಿ ಅನ್ಯಥಾ ಬುದ್ಧಿಯನ್ನು ಮಾಡಿಕೊಂಡು ಸ್ತ್ರೀಭಾವ ಮುಕ್ತ. ಕೇಶವೇತ್ವನ್ಯಥಾ ಬುದ್ಧಿ. ದೇವರ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಅನ್ಯಥಾ ಬುದ್ಧಿ. ಯಾವ ಲಿಂಗ? ಬುದ್ಧಿ ಶಬ್ದ ಸ್ತ್ರೀಲಿಂಗ. ಅನ್ಯಥಾ ನಾವು ಹೇಳುವ ಅರ್ಥ ಅರ್ಥದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಕೇಶವೇತ್ ಅನ್ಯಥಾ ಬುದ್ಧಿ. ಅದೇ ಸ್ತ್ರೀ, ಅದೇ ಯೋಷಿತ್. ಅಂತಹ ಯೋಷಿತ್ ಸಂಘವನ್ನು ಮಾಡಿದರೆ ತಮಸ್ಸಾಗುವುದೇ ಹೊರತು ಮೋಕ್ಷ ಆಗುವುದಿಲ್ಲ ಅನ್ನುವುದು ಒಳ ಅರ್ಥ. ಪರಮಾತ್ಮ ಎಲ್ಲರನ್ನ ಕೂಡಿಸಿದ್ದಾನೆ ಎರಡು ಸಾಲಲ್ಲಿ.
ನನಗೆ ನಾಚಿಕೆ ಆಗುತ್ತೆ, ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂತ ಭಗವಂತ ಹೇಳಿದ. ಸರ್ವಾನುಭವದರ್ಶನ ಈಕ್ಷಲಜ್ಜಿತ ಸ್ನೇಹಂ ದೃಶೋ ನೀರಯತೆತ್ಯವೋಚಃ. ದೇವರನ್ನು ನೋಡಿ ಇಡೀ ಜಗತ್ತು ನಾಚಬೇಕು. ಲಕ್ಷ್ಮೀದೇವಿ ನಾಚಿತಾಳೆ, ದೇವರ ಎದುರಿಗೆ ನಿಲ್ಲೋದಕ್ಕೆ ನಾಚಿಕೆ ಅವರಿಗೆ. ಅವರ ಹೆಸರೇ ಗ್ರೀನ್. ಕೆಲಸ ಬಹಳ, ನಾಚಿಕೆಯೂ ಬಹಳ. ಕೆಲಸ ಆಗಬೇಕು ಹೇಗೆ? ದೇವರನ್ನು ನೋಡಿದರೆ ಅಷ್ಟು ನಾಚಿಕೆ ಅವಳು. ಮುಂದೆ ನಿಂದಿರೋದಕ್ಕೆ ಆದರೆ ದೇವರ ಮುಂದೆ ನಿಂದಿರಬೇಕು. ಅವನ ಕಟಾಕ್ಷ ಇವಳ ಮೇಲೆ ಬೀಳಬೇಕು. ಅವನ ಕಟಾಕ್ಷದಿಂದ ತಾನು ಬಲ ತುಂಬೋಬೇಕು. ತನ್ನ ಕಟಾಕ್ಷದಿಂದ ಇಡೀ ಜಗತ್ತು ನಡೆಸಬೇಕು. ನಾಚಿಕೆಯಿಂದ ಕೆಳಗೆ ಮುಖ ಹಾಕಿದರೆ ಕೆಲಸ ಏನಾಗುವುದು? ಅದಕ್ಕೆ ಏನ್ ಮಾಡಿದ್ಲು ಲಕ್ಷ್ಮೀದೇವಿ? 2 ರೂಪಗಳನ್ನು ತೆಗೆದುಕೊಂಡು ಒಂದು ಶ್ರೀ, ಒಂದು ಹರಿ. ಒಂದು ರೂಪದಿಂದ ಬರೀ ನಾಚ್ತಾನೆ, ಕಾಲು ಕೆದರ್ತಾನೆ, ದೇವರ ಮುಂದೆ ನಿಂದಿರೋದು. ಇನ್ನೊಂದು ರೂಪದಿಂದ ಎಲ್ಲ ಕೆಲಸ ಮಾಡೋದು ಅಂತ. ಅಷ್ಟು ನಾಚಿಕೆ ಲಕ್ಷ್ಮೀದೇವಿಗೆ ದೇವರ ಎದುರಿಗೆ ನಿಲ್ಲೋದಕ್ಕೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೆ ಪಾರ್ಶ್ವೇ. ಅಂತಹ ಅದ್ಭುತವಾದ ಆ ಪರಮಾತ್ಮನಿಗೆ ಇನ್ಯಾರನ್ನು ನೋಡಿ ನಾಚಿಕೆ ಆಗಬೇಕಾಗಿದೆ? ಜಗತ್ತೇ ನಾಚಬೇಕು ಆ ದೇವರನ್ನು ನೋಡಿ. ಆದರೆ ಆ ಪರಮಾತ್ಮ ಅಂತಾನೆ, ನನಗೆ ನಾಚಿಕೆ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಇಷ್ಟೆಲ್ಲ ಉಪಕಾರ ಮಾಡಿಸಿಕೊಂಡು ಉಪಕಾರ ಸ್ಮರಣೆ ಮಾಡದೆ ನಿರ್ಲಜ್ಜರಾಗಿದ್ದೀರಲ್ಲ, ನಿಮ್ಮಂಥವರು ಇದ್ದಾರೆ ನನ್ನ ಸಂತತಿಯೊಳಗೆ ತಿಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅಂತ ಅರ್ಥ. ನೋಡಿ ನಾಚಿಕೆ ಅಂದ್ರೆ ಬೇರೆ ಕಾರಣಕ್ಕಲ್ಲ, ಸಂಕೋಚಕ್ಕಲ್ಲ, ಭಯಕ್ಕಲ್ಲ. ಇಂತಹ ಅಯೋಗ್ಯರಿದ್ದಾರಲ್ಲ, ಅಸುರರಿಗೂ ದೇಹ ಕೊಟ್ಟದ್ದು, ಇಂದ್ರಿಯ ಕೊಟ್ಟದ್ದು, ಮನಸ್ಸು ಕೊಟ್ಟದ್ದು, ಬುದ್ಧಿ ಕೊಟ್ಟದ್ದು, ಕಶ್ಯಪರ ಸಂತತಿಯಲ್ಲಿ ಒಳ್ಳೆಯ ಮಕ್ಕಳಾಗಿ ಹುಟ್ಟೋ ಹಾಗೆ ಮಾಡಿದ್ದು, ಒಂದೇ ಎರಡೇ ಎಲ್ಲ ಮಾಡಿದ್ರು ಏನೂ ಉಪಕಾರ ಸ್ಮರಣೆ ಇಲ್ಲಲ್ಲ, ಇಂಥವರು ನನ್ನ ಮಕ್ಕಳು ತಿಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅನ್ನೋ ಅಭಿಪ್ರಾಯ. ನಿಮೀಲಿತಾಕ್ಷೇಷು, ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ. ಸ್ಪಷ್ಟವಾಗಿ ಧೈರ್ಯದಿಂದ ಶುಭ ಸಂಕಲ್ಪಕ್ಕನುಗುಣವಾಗಿ ದೇವತೆಗಳಿಗೆ Life in distress is your calling. If you want to protect the country from maritime security threats, if you want to lead a multifarious lifestyles and dynamic job profile, if you want to be part of a fast-growing maritime force, if you want to serve the nation with pride and integrity, join the Indian Coast Guard as Assistant Commandant. For details, log in to www.joinindiancoastguard.ca. ಚಂದ್ರರು ತೋರಿಸಿದ್ದಾರೆ ಅಂತ ಆ ರೀತಿ ಹೇಳ್ತಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಆ ರೀತಿ ಸೂರ್ಯಚಂದ್ರನ ಸೂಚನೆಯಂತೆ ಅವರ ಸೇವೆಯನ್ನು ಸ್ವೀಕಾರ ಮಾಡಿದ್ದೇ ತಡ ಪರಮಾತ್ಮ ರಾಹುವಿನ ಶಿರಸ್ಸನ್ನ ಛೇದನ ಮಾಡಿದ್ದಾನೆ. 1,000 ಜನ್ಮಗಳಲ್ಲಿ ತಪಶ್ಚರ್ಯ ಮಾಡಿದ್ದಾನೆ ರಾಹು. 1000 ವರ್ಷ ಅವರ 1000 ಜನ್ಮ. ತೇನಾವೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯಸ್ತಪ ಆರಿತೋ ವರಹ. ಇಷ್ಟು ಭಾರಿ ಘೋರವಾದ ತಪಶ್ಚರ್ಯ ಮಾಡಿದ್ದಾನೆ. ಯಾಕೆಂದ್ರೆ ಮುಂದೆ ಸಮುದ್ರ ಮಥನ ಆದಾಗ ಒಂದಿಷ್ಟು ಅಮೃತ ನನ್ನ ಬಾಯಿಯಲ್ಲಿ ಬೀಳಲಿ ಅಂತ. ಆದರೂ ಅಮೃತ ಸಿಕ್ಕಿಲ್ಲ. ಯಾಕೆಂದ್ರೆ ಅಯೋಗ್ಯ, ಯೋಗ್ಯತೆ ಇಲ್ಲದೆ ಏನೇ ತಪಸ್ಸು ಮಾಡಿದರೂ ಕೂಡ ಆ ಫಲ ಸಾಧ್ಯ ಇಲ್ಲ. ಆದರೆ ತಪಸ್ಸು ಮಾಡಿ ವರ ಪಡೆದಿದ್ದ ಅನ್ನೋದಕ್ಕೆ ಅಮೃತವನ್ನ ಕೈಯಲ್ಲಿ ದೇವರು ಹಾಕಿದ್ದಾನೆ. ಕುಳಿತವನು ರಾಹು ಅಸುರ ಅಂತ ಗೊತ್ತಿಲ್ಲದೆ ಹಾಕಿಲ್ಲ, ಬಹಳ ಗೊತ್ತಿದ್ದದ್ದಕ್ಕೆ ಹಾಕಿದ್ದ. ಏನೂ ಗೊತ್ತಿಲ್ಲದೆ ಪಾಪ ಕೈಯಲ್ಲಿ ಹಾಕಿಬಿಟ್ಟ ಅಂತಬೇಡಿ. ಬಹಳ ಗೊತ್ತಿದೆ ದೇವರಿಗೆ. ಏನ್ ಬಹಳ ಗೊತ್ತು? 1000 ಜನ್ಮಗಳ ಇತಿಹಾಸ ದೇವರಿಗೆ ಗೊತ್ತು. ಸರ್ವಜ್ಞ ಶಿಖಾಮಣಿ 1000 ಜನ್ಮಗಳಲ್ಲಿ ಇವನು ತಪಶ್ಚರ್ಯ ಮಾಡಿದ್ದಾನೆ. ಬ್ರಹ್ಮದೇವರನ್ನು ಕುರಿತು ವರ ಪಡೆದಿದ್ದಾನೆ. ಅಮೃತ ಪ್ರಾಶನ ಮಾಡ್ತೇನೆ ಅಂತ ಕೈಯಲ್ಲಿ ಅಮೃತ ಹಾಕಿದ, ಬಾಯಿಯಲ್ಲಿಯೂ ಅಮೃತ ಹಾಕಿಕೊಂಡ. ಕೂಡಲೇ ಶಿರಶ್ಛೇದನ. ಅಮೃತ ಬಾಯಿಯಲ್ಲಿ ಬೀಳಬೇಕು ಅಂತ ಕೇಳಿದ್ದ ಈ ಮಹಾನುಭಾವ. ಬಾಯಿಯಲ್ಲಿ ಬಿಟ್ಟು ಕುತ್ತಿಗೆಯನ್ನು ಕತ್ತರಿಸಿ. ವದರಾಜ ಶ್ರೀಪಾದಂಗಳು ಅಂತಾರೆ, ಬಾಯಿಯಲ್ಲಿ ಬಿಟ್ಟು ಕುತ್ತಿಗೆಯನ್ನು ಕತ್ತರಿಸಿದ. ಎಷ್ಟು ಚೆನ್ನಾಗಿ ಕತ್ತರಿಸಿದ ಅಂದ್ರೆ ಆ ಚಕ್ರದಿಂದ ಕುತ್ತಿಗೆಯನ್ನು ಕತ್ತರಿಸಿದರೆ ಚಕ್ರ ಈ ಕಡೆಯಿಂದ ಆ ಕಡೆ ಹೊರಗೆ ಬಂತು, ಕುತ್ತಿಗೆ ಅಲ್ಲೇ ಇತ್ತು. ಕುತ್ತಿಗೆ ಕತ್ತರಿಸಿದ, ಆದರೆ ಕೆಳಗೆ ಬೀಳಲಿಲ್ಲ. ಹೀಗಾಗಿ ಆ ತುಟಿಯ ಮೇಲೆ ಬಿದ್ದದ್ದು
ಸ್ವಲ್ಪ ಕಂಠದೊಳಗೆ ಬಂದು ಕೆಳಗಿನ ಕಬಂಧಕ್ಕೂ ಸ್ಪರ್ಶ ಆಯಿತು, ಆಮೇಲೆ ತಲೆ ಕೆಳಗೆ ಬಿದ್ದಿದೆ. ಹೀಗಾಗಿ ಕಬಂಧವು ಚಿರಸ್ಥಾಯಿಯಾಯಿತು, ಕೆಳಗಿನ ಭಾಗ ತಲೆಯೂ ಚಿರಸ್ಥಾಯಿಯಾಯಿತು. ಇವನು ದೇಹ ಮಾತ್ರ ಕೂಡಿರಲಿಲ್ಲ, ಆದರೆ ತಲೆಯೂ ಕೆಳಗಿರುವ ಕಬಂಧ ಅದು ಶುಭೋದ ಸಾಗರ 64 ಲಕ್ಷ ಯೋಜನ ವಿಸ್ತೀರ್ಣವಾದಂತಹ ಏನು ಸ್ವಾದೂದಕ ಸಮುದ್ರ, ಸಪ್ತಮ ಸಮುದ್ರ, 7ನೆಯ ಸಮುದ್ರ ಇದೆ. ಆ ಸಮುದ್ರದಲ್ಲಿ ಅವನ್ನ ಪರಮಾತ್ಮ ಹಾಕಿದ್ದಾನೆ. ಅದು ಅಲ್ಲಿ ಬಿದ್ದಿದೆ ಕೆಳಗಿನ ಕಬಂಧ. ಕಿಂಚಿತ್ ಅಮೃತದ ಸ್ಪರ್ಶವಾದ್ದರಿಂದ ಇವತ್ತಿಗೂ ಹಾಗೆಯೇ ಉಂಟು. ಈ ಮೇಲಿನ ತಲೆ ಏನಿದೆ, ಆ ತಲೆ ಅಲ್ಲಿಗೆ ಆ ರಾಹು ಸನ್ನಿಹಿತನಾಗಿದ್ದಾನೆ. ಅಮೃತದ ಸ್ಪರ್ಶವಾದದ್ದರಿಂದ ತಲೆ ಮಾತ್ರ ಉಳಿದಿದ್ದರೂ ಅಷ್ಟೇ ಸ್ಥಿರವಾಗಿ ಉಳಿದಿದೆ. ಅಲ್ಲಿ 100 ದೇವತೆಗಳ ಸನ್ನಿಧಾನ ಇದೆ. ಆ 100 ದೇವತೆಗಳ ಸನ್ನಿಧಾನ ಇರೋದಕ್ಕಾಗಿ ಅದನ್ನು ಗ್ರಹ ಅಂತ ಪೂಜೆ ಮಾಡುತ್ತಾರೆ. ಅಸುರನಿಗಾಗಿ ಆಹುತಿ ಅಲ್ಲ, ಅಸುರನಿಗೆ ಪೂಜೆ ಅಲ್ಲ. ಆ ರಾಹುವಿನ ಶಿರಸ್ಸಿನಲ್ಲಿ ಶಿರಸ್ತು ತಸ್ಯ ಗ್ರಹತಾಮವಾಪ ಸುರೈ ಸಮಾವಿಷ್ಟ ಮಥೋಸ ಬಾಹು ಕ್ಷಿಪ್ತ ಕಬಂಧೋಸ್ಯ ಶುಭೋದ ಸಾಗರೆ ತ್ವಯಾ ಸ್ಥಿತೋದ್ಯಾಪಿ ತತ್ರ ಸಾಮತಃ. ಆ ರಾಹು ಹಾಗೂ ಕೇತು ಎಂಬ 2 ಗ್ರಹಗಳಿಗೂ ಅಧಿಷ್ಠಾನ ಮಾತ್ರ ಒಂದೇ ಶಿರಸ್ಸು. ಅಲ್ಲಿಗೆ 2 ಗ್ರಹಗಳನ್ನು ಪೂಜೆ ಮಾಡೋದು. ಪೂಜ್ಯರಾದವರು ಮಾತ್ರ ಒಳಗಿರುವ ದೇವತೆಗಳು ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿ ಆ ಪರಮಾತ್ಮ ಯೋಗ್ಯರಿಗೆ ಮಾತ್ರ ಫಲವನ್ನು ಕೊಡ್ತಾನೆ. ಅಯೋಗ್ಯರು ಎಷ್ಟೇ ಪ್ರಯತ್ನ ಮಾಡಿದರೂ ಅಯೋಗ್ಯಮಿಚ್ಛನ್ ಪುರುಷಃ ಅತತ್ಯೇವ ನ ಸಂಶಯ. ನನಗೆ ಯೋಗ್ಯತೆ ಇಲ್ಲದೇ ಇದ್ದದನ್ನು ಅಪೇಕ್ಷೆ ಪಡಬಾರದು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಮುಖ್ಯವಾಗಿ ಅಸುರರಿಗೆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿ ಏನಿರಬೇಕು, ಆ ಭಕ್ತಿ ಇಲ್ಲದೇ ಇರುವ ಕಾರಣ ಕಂಸನ ಸಂಹಾರದ ಸಂದರ್ಭದಲ್ಲಿಯೂ ಶ್ರೀಮದಾಚಾರ್ಯರು ಹೇಳ್ತಾರೆ, ಸರ್ವ ಧರ್ಮಾರ್ಣವು. ಬಹಳ ದೊಡ್ಡ ಶಬ್ದ ಹಾಕ್ತಾರೆ ಶ್ರೀಮದಾಚಾರ್ಯ. ಇದ್ರ ಮೇಲೆ ಇನ್ನೇನು ಶಬ್ದ ಹಾಕಬೇಕು? ಸರ್ವ ಧರ್ಮಾರ್ಣವೋಪಿ ಅಂತಾರೆ. ಸಾಗರ, ಧರ್ಮ ಸಾಗರನಾಗಿರ್ಬೋದು. ಧರ್ಮಸಾಗರ ಅಂದರೆ ಮೇಲ್ನೋಟದ ಧರ್ಮ, ನಿಜವಾದ ಧರ್ಮ ಅಲ್ಲ. ವಿಷ್ಣು ಭಕ್ತಿ ಇಲ್ಲದೆ ಇನ್ನುಳಿದ ವ್ರತ ನಿಯಮ ಉಪವಾಸಾದಿ ಧರ್ಮಗಳ ಸಾಗರನಾಗಿದ್ದರೂ ಅವನಿಗೆ ಮೋಕ್ಷ ಇಲ್ಲ, ತಮಸ್ಸೆ ನಿಶ್ಚಿತ. ಬ್ರಹ್ಮಾದಿ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ರು, ಎಲ್ಲ ಧರ್ಮಾಚರಣೆ ಮಾಡ್ತಾ ಇದ್ರು. ವಿಷ್ಣು ಭಕ್ತಿ ಇಲ್ಲ ಅಂದರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇವನು ಕೂಡ ಆ ರೀತಿ ತನಗೆ ಯೋಗ್ಯತೆ ಇಲ್ಲದೇ ಇದ್ದದ್ದನ್ನು ಬಯಸಿದ್ದರಿಂದ ಪರಮಾತ್ಮ ಆ ಪಾಠವನ್ನು ಕಳಿಸಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ತಿಳಿಸಿದ್ದಾರೆ. ಸಜ್ಜನರಿಗೆ ಮಾತ್ರ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ದೇವತೆಗಳಿಗೆ ಅವರು ಯಾವಾಗ ನೋಡಿ, ಇನ್ನೊಂದು ಮಾತು ಆವಾಗ ನೆಗೆಟಿವ್ ಕೇಳಿದಿರಿ. ಯಾರು ದೇವರ ಚರಿತ್ರೆಯನ್ನು ವರ್ಣನೆ ಮಾಡೋದಿಲ್ಲ, ಯದ್ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದ ಏಮೋತ್ಯ ಭಜೆ ಸುಧಾಮಿಮಾಂ. ಯಾಕೆ ದೈತ್ಯರಿಗೆ ಪರಮಾತ್ಮ ಕೊಡಲಿಲ್ಲ ಅಮೃತವನ್ನ? ಅವರು ದೇವರ ಕಥೆಗಳನ್ನು ವರ್ಣನೆ ಮಾಡೋದಿಲ್ಲ, ಅವರ ವಿಷಯದಲ್ಲಿ ಸಂವಾದ ಮಾಡೋದಿಲ್ಲ, ಅನುವಾದ ಮಾಡೋದಿಲ್ಲ, ಬರೀ ವಿವಾದ ಮಾಡ್ತಾರೆ ಅನ್ನೋದಕ್ಕಾಗಿ ಪರಮಾತ್ಮ ಅವರಿಗೆ ಕೊಡಲಿಲ್ಲ. ದೇವತೆಗಳಿಗೆ ಯಾಕೆ ಕೊಟ್ಟ? ಅದಕ್ಕೆ ಕೊಟ್ಟ. ಅವರು ಯಾವಾಗಲೂ ಭಗವಂತನ ಮಹಿಮೆಯನ್ನೇ ಕೊಂಡಾಡ್ತಾರೆ. ಇದನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಮುಖ್ಯಂ ವ್ಯಾಖ್ಯಾಕೃತೋ ಹಿತ್ತೇ. ದೇವತೆಗಳಿಗೆ ಎಲ್ಲರಿಗಿಂತಲೂ ಮೋಕ್ಷದಲ್ಲಿ ಹೆಚ್ಚು ಆನಂದವನ್ನು ಕೊಡ್ತಾನೆ. ಭಾರೀ ಅಮೃತತ್ವವನ್ನ, ಮೋಕ್ಷವನ್ನ ದೇವತೆಗಳಿಗೆ ಪರಮಾತ್ಮ ಕೊಡ್ತಾನೆ. ಯಾಕೆ? ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ, ಯುದ್ಧದೊಳಗೆ ಅಸುರರನ್ನು ಸೋಲಿಸ್ತಾರೆ, ಗೆಲ್ತಾರೆ, ಯಾವಾಗಲೂ ದೇವರ ಸೇವೆ ಮಾಡ್ತಾರೆ. ಇದಕ್ಕಲ್ಲ. ಮುಖ್ಯ ವ್ಯಾಖ್ಯಾಕೃತೋ ಹಿತೆ. ಮುಖ್ಯವಾಗಿ ಭಗವಂತನ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡುವವರು, ಮಾಡಿಸುವವರು ದೇವತೆಗಳು. ಆ ಕಾರಣಕ್ಕಾಗಿ ಅವರಿಗೆ ಮೋಕ್ಷದಲ್ಲಿ ಆನಂದ ಹೆಚ್ಚು ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ಪರಮ ಶ್ರೀಮದಾಚಾರ್ಯರ ಮಾತು, ಯಾಕೆ ಅಸುರರಿಗೆ ಕೊಟ್ಟಿಲ್ಲ, ಯಾಕೆ ದೇವತೆಗಳಿಗೆ ಕೊಟ್ಟ? ಇವರು ಹರಿಕಥಾನುವಾದವನ್ನು ಮಾಡ್ತಾರೆ, ಅವರು ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಪರಮಾತ್ಮ ಅವರಿಗೆ ಕೊಟ್ಟ. ಟೀಕಾಕೃತ್ಪಾದರು ಈ ಎಲ್ಲ ಭಾಗವತದ ಸಂದೇಶವನ್ನು ಒಂದೇ ಒಂದು ಪದದಿಂದ ಸೂಚನೆ ಮಾಡಿದ್ದಾರೆ. ಹೆಸರು ಸುಧಾ. ಇದು ಸುಧಾ, ಇದು ಅಮೃತ, ಇದು ಅಮೃತತ್ವವನ್ನು ಕೊಡೋದು. ಯಾರಿಗೆ ಅಮೃತತ್ವ ಕೊಡ್ತದೆ? ಪರಮಾತ್ಮ ಯಾರಿಗೆ ಕೊಡ್ತಾನೆ?
ಯಾರು ಭಗವಂತನ ಸೃಷ್ಟಿಯಾದಿ ಕರ್ತೃತ್ವದ ಮಹಿಮೆಯನ್ನು ವರ್ಣನೆ ಮಾಡ್ತಾರೋ ಅವರಿಗೆ ಇದನ್ನು ವರ್ಣನೆ ಮಾಡಬೇಕು ಅಂತ ಹೇಳುವ ಶ್ರೀಮದ್ ಭಾಗವತದ ಶ್ಲೋಕ ಏನಿದೆ ಅಲ್ಲಿ ಬಳಸಿದ ಶಬ್ದ ಯಾವುದು? ಯನ್ನೋವ್ರಜಂತ್ಯಗಭಿದೋ ಅರಚನಾನುವಾದ. ಯಾರು ದೇವರ ರಚನೆಯ ಅನುವಾದ ಮಾಡೋದಿಲ್ಲ, ಸೃಷ್ಟಿಯಾದಿ ಕರ್ತೃತ್ವದ ಅನುವಾದವನ್ನು ಮಾಡೋದಿಲ್ಲ, ಅವರಿಗೆ ವೈಕುಂಠ ಇಲ್ಲ, ಸುಧಾ ಇಲ್ಲ, ಮೋಕ್ಷ ಇಲ್ಲ ಅಂತಿದ್ದಾರೆ. ಅದಕ್ಕೆ ಟೀಕಾಕೃತ್ಪಾದರಂದರು ಮೋಕ್ಷ ಬೇಕು ಅಂತ ನಮ್ಮ ಹತ್ರ ಯಾರು ಬಂದಿದ್ದೀರಲ್ಲ ಅವರು ಪರಮಾತ್ಮನ ರಚನಾನುವಾದವನ್ನು ಮಾಡಿಯಪ್ಪ, ನೀವು ಅರಚನಾನುವಾದರಾದರೆ ಮೋಕ್ಷ ಸಿಗಲಿಕ್ಕಿಲ್ಲ ಅಂತ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಎಂಬುದಾಗಿ ಟೀಕಾಕೃತ್ಪಾದರ ಸೂಚನೆಯನ್ನು ನೀಡಿದ್ದಾರೆ. ಇವತ್ತಿನಿಂದೇ ಎಲ್ಲ ಸಂಕಲ್ಪ ಮಾಡಿ, ಎಲ್ಲರೂ ಸಂಕಲ್ಪ ಮಾಡಿ, ನಮ್ಮನ್ನು ನಡೆದುಕೊಂಡು ಬರೀ ಉಪದೇಶ ಮಾಡೋದಲ್ಲ, ನಾವು ನೀವು ಎಲ್ಲರೂ ಹರಿಭಕ್ತರು ಪ್ರತಿಜ್ಞೆ ಮಾಡೋಣ, ಸಂಕಲ್ಪ ಮಾಡೋಣ. ಹಗಲಿರಲು ಆಗದೇ ಇದ್ದರೂ ಒಂದೆರಡು ಪ್ರಸಂಗಗಳಲ್ಲಿ ಆದರೂ ದಿನದಲ್ಲಿ ಪಾಠ ಪ್ರವಚನ ಮಾಡಿ, ಅದಂತೂ ಸರಿ, ಅದಲ್ಲ ಸಂವಾದ. ಇಬ್ಬರು ಸೇರಿದಾಗ ಇನ್ಫಾರ್ಮಲ್ ಆಗಿ ಸಹಜವಾಗಿ ಇಬ್ಬರು ಗೆಳೆಯರು, ಇಬ್ಬರು ಗೆಳತಿಯರು, ತಂದೆ ತಾಯಿ, ಗುರು ಶಿಷ್ಯ, ಯಾವುದೇ ರೀತಿಯ ಇಬ್ಬರು ಏಕಮನಸ್ಕರು ಸೇರಿದಾಗ ಒಂದೆರಡು ದೇವರ ಮಹಿಮೆಗಳನ್ನು ಮಾತನಾಡುವಂತಹ ಸಂಕಲ್ಪ ಮಾಡೋಣ. ನಿಶ್ಚಿತವಾಗಿಯೂ ನಮಗೆ ಸುಧಾ ಸಿಗತ್ತೆ. ಮೊದಲು ನಮ್ಮ ಸುಧಾ ಸಿಗತ್ತೆ, ಟೀಕಾಕೃತ್ಪಾದರು ಬರೆದ ಸುಧಾ ನಮ್ಮ ಕೈಯಲ್ಲಿ ಸಿಗತ್ತೆ. ಅದರಿಂದ ಸೋನು ವ್ಯಾಖ್ಯಾನ ಸತಾಂ ಸುಧಾಂ, ಆ ಅನುವ್ಯಾಖ್ಯಾನ ಎಂಬ ಸುಧಾ ಅಮೃತ ಅದು ಸಿಗತ್ತೆ. ಆಮೇಲೆ ಸದ್ಬ್ರಹ್ಮ ಸೂತ್ರಾಮೃತಂ, ಆ ಸುಧಾ ಸಿಗತ್ತೆ. ಈ ಸುಧಾ, ಆ ಸುಧಾ, ಆ ಸುಧಾ, ಈ ಎಲ್ಲ ಸುಧಾ ಸಿಕ್ಕರೆ ಉದಾಮೃತತ್ವಸ್ಯ ಈಶಾನ, ಆ ಮುಖ್ಯ ಅಮೃತತ್ವ ಮೋಕ್ಷ ನಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ. ಹಾಗೆ ಭಗವಂತ మమ్మల్ని అందరినీ అనుగ్రహించుగాక అని ప్రార్థిద్దాము. ఎందుచేత అంటే ఇన్ఫార్మల్గా భగవంతుని మహిమని మన మదిలో ధ్యానం చేస్తాము, చింతనం చేస్తాము అంటే అది మనకు జీర్ణమైనట్టు. ఇప్పుడు ప్రవచనం చెప్తున్నాము, గ్రంథంలో విషయాలు ఉన్నాయి, శ్లోకములు ఉన్నాయి, మనకు తెలిసినట్టు చెప్తూ పోతాము. చెప్తున్నారు కదా అని మీరు కూడా వింటున్నారు, భక్తితో వింటున్నారు, శ్రద్ధతో వింటున్నారు, సత్యమే. అయితే అది జీర్ణమైనదా లేదా అనేది క్వశ్చన్ మార్కే. సంవాదం అంటే అలా ఉండదు, అది సహజమైన ప్రక్రియ. సహజమైన ఆ సంవాద ప్రక్రియలో ఎప్పుడు ఆ భగవంతుని మహిమలు వస్తాయి కదా, అప్పుడు ఆ భగవంతుని మహిమ, ఆ భగవంతుని కర్తృత్వము, భగవంతుడు చేసిన అనంత అనంత ఉపకారము అవి మనకు జీర్ణమైనాయి అని అర్థం. ఎప్పుడైతే ఆ భగవంతుని మహిమ మన మనస్సులో, ఈ కడుపులో కాదు, మనస్సులో జీర్ణమైతే మన ఉచ్చారం. అందుచేత ఆ సందేశాన్ని శ్రీమద్ భట్టాచార్యుల వారు ఇచ్చినారు. యద్యత్ కృతం మే భవతాం యదీహ సంవాదయేవోద్యుపదే సుఖాని. స్వామి వారు అన్నారు చేద్దామని. మొదటిగా అలాగే ప్రారంభించండి. అయితే రోజు అలాగే కృత్రిమంగా చేయకూడదు, కొద్దిగా సమాలోచన చేయాలి. ఒక చిన్న ఉపకారం ఎవరైనా చేస్తే మనం ఎంతగా వారిని స్మరిస్తాము. ఇంత ఉపకారం భగవంతుడు చేసినాడు కాదు, చేస్తూ ఉన్నాడు, ఎల్లప్పుడూ చేస్తాడు. అటువంటి పరమాత్మని ఉపకారాన్ని మనం స్మరించకుండా ఉంటే ఎంత కృతజ్ఞులు అవుతాం. దీన్ని ఆలోచించి చాలా భక్తితో మనఃపూర్వకంగా ఆ భగవంతుని స్మరణ చేస్తే ఆ స్మరణం వలన తరించిపోతాం. ఇంకొక మాట శ్రీమన్మధ్వాచార్యుల వారు ద్వాదశ స్తోత్రమునందు చెప్తారు. ద్వాదశ స్తోత్రమునందు
ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ హ్యహమాశులయం రచతి. చాలా మహత్వపూర్ణమైనటువంటి సందేశం. భగవంతుని స్మరణం అంటే అంత సులభమైన పని కాదు. సులభం కాదు. సులభ నో హరి, సులభ నో హరి. చాలా కష్టమే. ఎందుకంటే మన మనస్సులో ఏ వాసనలు ఉన్నాయి, ఏ సంస్కారాలు ఉన్నాయి, అవి అనాది కాలంతో వస్తూ ఉన్నాయి. వాసనా సర్వ వస్తువునాం అనాది మనసి స్థిత. అనాది కాలం నుండి అనంత వాసనలు, సంస్కారాలు మన మనస్సులో చాలా అద్భుతంగా ఉన్నాయి, అద్భుతంగా పనిచేస్తాయి. భగవంతుడు వాటికి ప్రేరకంగా ఉన్నాడు. ఆ భగవంతుడు ప్రేరిస్తాడు. ఆ భగవంతుని ప్రేరణ వలన ఆ సంస్కారాలు మమ్మల్ని ప్రేరిస్తాయి. మనకు వివిధ రీతిలో వివిధ విషయ భోగం చేయడానికి ప్రేరణ ఇస్తాయి. అనంత వాసనలు, అనాది కాలం నుండి వచ్చిన వాసనలు, వాటిని మీరి ఆ భగవంతుని స్మరణం చేయడానికి చాలా కష్టమే. స్మరణం చేద్దామని ప్రయత్నిస్తే ఎక్కడో ఎగిరిపోతుంది మనసు, ఒక చోట ఉండదు. చంచలం మన కృష్ణ ప్రమాచి బలవంతుడం. ఈ మాటకు శ్రీకృష్ణ పరమాత్ముడే ఉత్తరాన్ని ఇచ్చినాడు. వైరాగ్యేన చ లిఖ్యతే అభ్యాసేన తు కౌంతేయ వైరాగ్యేన చ. ఒకసారి కాదు అంటే 2 సార్లు ప్రయత్నించి, 2 సార్లు ప్రయత్నం చేసినా కాకపోతే 3 సార్లు 4 సార్లు ప్రయత్నం కాదు అనకు. ఆ ప్రయత్నం చేసేటప్పుడు సమయం వ్యర్థమవుతుంది అంటే మధ్వాచార్యులు అంటారు, నీకెందుకు రా దాని గురించి ఆలోచన, యతతో విహారే పద సంస్మరణే. ప్రయత్నం చేసినా చాలు, తీసుకురాలి. కోట్ల పాపముల పరిహారం ఆ భగవంతుడు చేయడానికి సిద్ధమున్నాడు. నీవెందుకు ఆలోచిస్తావు? యతతో విహారే పద సంస్మరణే సకలం హ్యహమాశులయం రజతి. స్మరణం చేయడానికి ప్రయత్నం చేయి. నిదానంగా స్మరణం చేయడానికి శక్తి వస్తుంది. తరువాత నిరంతరంగా ఆ భగవంతుని స్మరణం చేయాలి. తరువాత ధ్యానం, వాసనామయమైనటువంటి ఆ భగవంతుని మూర్తిని తలుచుకోవాలి. ప్రత్యక్షంగా, మానస ప్రత్యక్షంగా చూడాలి. అది కూడా ప్రయత్నపూర్వకంగా చేయవలను. అది చేస్తూ ప్రయత్నం లేనిదే, మనకు ప్రయత్నం లేకుండా భగవంతుని దర్శనం అవుతూ పోతుంది. సమాధ్యం తర్వాత సాక్షాత్కారం అవుతుంది. ఈ క్రమం దాని కొరకు మత్తిలో స్మరణము, ఆ స్మరణాన్ని చేయాలి. అటువంటి స్మరణం చేస్తూ ఆలోచన చేస్తూ భగవంతుని ఉపకారములను జీర్ణం చేసుకొని దాన్ని సహజంగా వైద్య మీద లక్ష్యం లేకుండా ఆ భగవంతుని గురించి మాట్లాడుతూ పోతే సంవాదయేవోపి భజే సుఖానిమాం. అప్పుడు భగవంతుడు సంతుష్టుడై మనకు కావలసిన పదార్థములను, సౌభాగ్యములను ఆ భగవంతుడు అనుగ్రహిస్తాడు అనే దాంట్లో ఎటువంటి సంశయం లేదు అనేది శ్రీమన్ మహాభారత తాత్పర్య గ్రంథం యొక్క సందేశం. శ్రీకృష్ణ ಸ್ವಾಮಿಗಳವರ ಈ ಪ್ರವಚನವನ್ನು ನಾವು ನಿರಂತರವಾಗಿ ನೀವು ಮನೆಗೆ ಹೋಗಿ ಮತ್ತೆ ಪ್ರವಚನವನ್ನು ಕೇಳ್ರಿ. ಒಂದು ಸಲ ಅಲ್ಲ, ಚೆನ್ನಾಗಿ ಕೇಳಿದಾಗ ಅವರ ಅರ್ಥ ಏನು ಅನ್ನೋ
ಅನ್ನೋದು ಅರ್ಥವಾಗ್ತದೆ. ಆದ್ದರಿಂದ ಎಲ್ಲರೂ ಇದರ ಒಂದು ಚಿಂತನವನ್ನು ಮಾಡಬೇಕು. ಎಲ್ಲರಿಗೂ ಒಂದು ಸೂಚನೆ, ಒಬ್ಬರು ಬೆಳಿಗ್ಗೆ ಬೆಳ್ಳಿಯ ನೀಲಾಂಜನ ಸೆಟ್ ಕಳೆದುಕೊಂಡಿದ್ದಾರೆ, ನಿಮ್ಗೆ ಯಾರಿಗಾದರೂ ಸಿಕ್ಕರೆ ಆಫೀಸ್ನಲ್ಲಿ ಕೊಡಬೇಕು. ಇನ್ನೊಂದು ಸೂಚನೆ, ಅನೇಕರು ನಾನಾ ವಿಧವಾದ